ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಮೈ SR ಎಜುಕೇಷನ್ ಚಾನಲ್. ಈ ದಿನ ನಾವು 2014ರಲ್ಲಿ ನಡೆದಂತಹ TET ಪರೀಕ್ಷೆಯಲ್ಲಿ ಪೇಪರ್ 2 ವಿಭಾಗದ ಒಂದು ಇಂಗ್ಲೀಷ್ ಪೇಪರ್ ಏನಿದೆ ಅಲ್ವಾ, ಅದರದ್ದು ಒಂದು 15 ಕ್ವಶನನ್ನು ನಾವು ಡಿಸ್ಕಷನ್ ಮಾಡೋಣ. ನೋಡ್ರಿ, 30 ಪ್ರಶ್ನೆಗಳು ಇರ್ತವೆ. ಓಕೆ, 30 ಪ್ರಶ್ನೆ ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಒಟ್ಟು 30, ಮತ್ತು ಕನ್ನಡ ಒಳಗೆ 30 ಆ್ಯಂಡ್ ಸೈಕಾಲಜಿ 30 ಇರ್ತದೆ. ನೆಕ್ಸ್ಟು ಸೋಷಿಯಾಲಜಿ ಏನಿರ್ತದಪ್ಪ ಅಂದರೆ 60 ಮಾರ್ಕ್ಸಿಗೆ ಕ್ವಶನ್ ಇರ್ತವೆ. ಓಕೆ, ಒಟ್ಟು 150 ಕ್ವಶನ್ ಇರ್ತವೆ. ಅದರಲ್ಲಿ ನೋಡ್ರಿ, ಫಸ್ಟಿಗೆ 1ರಿಂದ 30 ಮಟ್ಟ ಏನಿರ್ತದೆ ಕನ್ನಡ ಇದೆ. ಓಕೆ, 30ರಿಂದ 60 ಕ್ವಶನ್ ಏನಿರ್ತಾವಪ್ಪ ಅಂದ್ರೆ ಇಂಗ್ಲೀಷ್ ಇರ್ತವೆ. ಓಕೆ, ಇಂಗ್ಲೀಷ್ ಒಳಗೆ 31ರಿಂದ 45ವರೆಗೆ ಇರುವಂತಹ ಕ್ವಶನ್ಸ್ ಏನಿರ್ತಾವಪ್ಪ ಅಂದರೆ ಪ್ಯಾಸೇಜ್ ಕ್ವಶನ್ಸ್ ಇವೆಲ್ಲವೂ ಕೂಡ. ಓಕೆ, ಇವೆಲ್ಲವೂ ಕೂಡ ಏನಾಗಿರ್ತದೆ, ಪ್ಯಾಸೇಜ್ ಕ್ವಶನ್ ಆಗಿರ್ತದೆ. ಹಾಗೆ 45ರಿಂದ 60ವರೆಗೆ ಇರುವಂತಹ ಕ್ವಶನ್ಸ್ಗಳು ಎಲ್ಲವೂ ಕೂಡ ಏನಾಗಿರ್ತಾವೆ, ಗ್ರಾಮರ್ ಬೇಸ್ ಮತ್ತು ಪೆಡಗಾಗಿ ಬೇಸ್ ಕ್ವಶನ್ ಆಗಿರ್ತಾವೆ. ಹಾಗಾಗಿ ನಾವು ಏನು ಮಾಡಬೇಕಪ್ಪ ಅಂತಂದರೆ, ಪ್ರೀವಿಯಸ್ ಇಯರ್ಸ್ ಕ್ವಶನನ್ನು ನಾವು ಥರೋಲಿ ಮಾಡ್ಕೊಂಡ್ವಿ ಅಂದರೆ ನಮಗೆ ಇದೇ ಟೈಪ್ ಕ್ವಶನ್ ಮತ್ತೆ ನೆಕ್ಸ್ಟ್ ಇಯರ್ ಬರ್ತಾ ಇರ್ತವೆ. ನಾನು ಈ 2014 ಹಿಡಿದು 2021ವರೆಗೂ ಕೂಡ ಕೇಳಾದಂತಹ ಎಲ್ಲ ಇಂಗ್ಲೀಷ್ ಪೇಪರ್ನ ಕೂಡ ಸಾಲ್ವ್ ಮಾಡ್ತೀನಿ. ನೀವು ನೋಡ್ಕೋಬಹುದು, ಪ್ರತಿಯೊಂದು ಕ್ವಶನ್ಸಲ್ಲೂ ಕೂಡ ಈ 2014 ಕ್ವಶನ್ನು 2015ಕ್ಕೂ ಕೂಡ ರಿಲೇಟ್ ಆಗಿ ಅದೇ ಟೈಪ್ ಕ್ವಶನ್ ಕೂಡ ಬಂದಿರ್ತವೆ. ನಾವೇನು ಮಾಡಬೇಕಾಗತ್ತೆ, ಪ್ರೀವಿಯಸ್ ಇಯರ್ಸ್ ಕ್ವಶನ್ ನಾವು ಥರೋಲಿ ಅಭ್ಯಾಸ ಮಾಡ್ಕೊಂಡ್ವಿ ಅಂದರೆ ನೆಕ್ಸ್ಟ್ ಅದೇ ಟೈಪ್ ಇರುವಂಥ ಕ್ವಶನ್ನು ಮುಂಬರುವಂತಹ TET ಪರೀಕ್ಷೆಯಲ್ಲಿ ಕೂಡ ಕೇಳಾಗ್ತದೆ. ಬೇರೆ ಟೈಪ್ ಕ್ವಶನ್ಸ್ ಇರ್ತವೆ, ಸ್ವಲ್ಪ ಟ್ವಿಸ್ಟ್ ಮಾಡಿ ಕೇಳಾಗ್ತದೆ ಅಷ್ಟೇ. ಹಾಗಾಗಿ ನಾವೇನು ಮಾಡಬೇಕು, ಪ್ರೀವಿಯಸ್ ಇಯರ್ಸ್ ಕ್ವಶನನ್ನು ನಮ್ಮ ಬೇಸ್ ಆಗಿ ಮಾಡಿಕೊಂಡು ಸರಿಯಾಗಿ ಅಭ್ಯಾಸ ಮಾಡಬೇಕು. ಓಕೆ, 6ರಿಂದ 60ವರೆಗೂ ಕ್ವಶನ್ಸ್ಗಳನ್ನು ಅಭ್ಯಾಸ ಮಾಡೋಣ. ಒಟ್ಟು 15 ಪ್ರಶ್ನೆಗಳಿರ್ತವೆ. ಎಲ್ಲನೂ ಕೂಡ ಅನಾಲಿಸಿಸ್ ಮಾಡ್ಕೋತ ಹೋಗೋಣ, ಯಾವ ರೀತಿ ಇದ್ದಾವೆ ಅಂತ ನೋಡೋಣ. ಓಕೆ, ಲ್ಯಾಂಗ್ವೇಜ್ ಬೇಸಿಸ್ ಮೇಲೇ ಇರ್ತವೆ. ನೆಕ್ಸ್ಟು ನಾನು ಈ ಕ್ವಶನ್ ಪೇಪರ್ ಒಂದು ಸೀರೀಸ್ ಮುಗಿದ ಮೇಲೆ ನಾನು ಏನು ಮಾಡ್ತೀನಪ್ಪ ಅಂದ್ರೆ, ಯಾವ ಒಂದು ಪಾರ್ಟಿಗೆ ಹೆಚ್ಚು ಫೋಕಸ್ ಮಾಡಿ ಅವ್ರು ಕ್ವಶನನ್ನು ಕೇಳಿದಾರಪ್ಪ ಅಂದ್ರೆ ಆ ಪಾರ್ಟ್ ಮೇಲೆ ಏನು ಮಾಡಿರ್ತೀನಿ, ಕಂಪ್ಲೀಟ್ ಅನಾಲಿಸಿಸನ್ನು ಮಾಡಿ ನಿಮಗೆ ಒಂದು ಶಾರ್ಟ್ ನೋಟ್ಸನ್ನು ಕೊಡ್ತೀನಿ. ಅದು ನಿಮ್ಗೆ ಏನಾಗುತ್ತಪ್ಪ ಅಂದ್ರೆ ಅಷ್ಟು ಓದ್ಕೊಂಡ್ಬಿಟ್ರೆ ನೆಕ್ಸ್ಟ್ ಮುಂಬರುವಂಥ TET ನೀವು ಆರಾಮಾಗಿ 15 ಅಂಕಗಳನ್ನು ಗಳಿಸೋಕೆ ಹೆಲ್ಪ್ಫುಲ್ ಆಗುತ್ತೆ. ಓಕೆ, ಇದು ನಮ್ಮ ಚಾನಲ್ ಹೊಸ ಚಾನಲ್ ಆಗಿರೋದ್ರಿಂದ ತಮ್ಮ ಸಪೋರ್ಟ್ ಅವಶ್ಯಕತೆ ನಮಗಿದೆ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಕೂಡ ಮಾಡಿ. ಹಾಗಾದರೆ ಬನ್ನಿ ವಿಡಿಯೋನ ಪ್ರಾರಂಭ ಮಾಡೋಣ. ಮೊದಲನೇ ಪ್ರಶ್ನೆ ಯಾವ ರೀತಿ ಇದೆ ಅಂತ ನೋಡೋಣ. ಓಕೆ, ಮೊದಲನೇ ಪ್ರಶ್ನೆ ನೋಡಿ, ಎ ಟೀಚರ್ ಪ್ರೊವೈಡ್ಸ್ ಸಮ್ ಲರ್ನಿಂಗ್ ಮಟೀರಿಯಲ್ಸ್ ಲೈಕ್ ಡಿಕ್ಷನರಿ, ಫ್ಲೋ ಚಾರ್ಟ್ಸ್, ಸ್ಟೋರಿ ಕಾರ್ಡ್ಸ್ ETC ಸೊ ಆ್ಯಸ್ ಟು ಅಂತ ಇದೆ. ನೋಡಿರಿ, ಎ ಟೀಚರ್ ಪ್ರೊವೈಡ್ ಸಮ್ ಲರ್ನಿಂಗ್ ಮಟೀರಿಯಲ್ಸ್. ಇವೆಲ್ಲ ಲರ್ನಿಂಗ್ ಮಟೀರಿಯಲ್ಸ್ ಅಲ್ವಾ? ಯಾವ್ಯಾವು? ಡಿಕ್ಷನರಿ ಆಗಿರ್ಬೋದು, ಫ್ಲೋ ಚಾರ್ಟ್ ಆಗಿರ್ಬೋದು, ಸ್ಟೋರಿ ಕಾರ್ಡ್ಸ್ ಆಗಿರ್ಬೋದು. ಇವೆಲ್ಲ ಏನಾಗಿರ್ತಾವಪ್ಪ ಅಂತಂದ್ರೆ ಇವೆಲ್ಲ ಏನು ಲರ್ನಿಂಗ್ ಮಟೀರಿಯಲ್ಸ್. ಓಕೆ, ಒಂದು ಟೀಚರು ನೋಡಲಿ ಸಣ್ಣ ಮಕ್ಕಳಿಗೆ ಆದಮೇಲೆ ಏನು ಮಾಡ್ಲಾಗ್ತದಪ್ಪ ಅಂತಂದ್ರೆ ಇವೆಲ್ಲವನ್ನು ಕೂಡ ಕೊಟ್ಟು ಮಕ್ಕಳಿಗೆ ಒಂದು ಆಸಕ್ತಿದಾಯಕವಾದಂತಹ ಕಲಿಕೆ ಕಡೆಗೆ ಕೊಂಡೊಯ್ಯುವುದು ಟೀಚರ ಒಂದು ಕರ್ತವ್ಯ. ಓಕೆ, ಹಾಗಾಗಿ ಇವೆಲ್ಲವನ್ನು ಕೂಡ ಮಕ್ಕಳಿಗೆ ಪ್ರೊವೈಡ್ ಮಾಡ್ತಾರೆ ಶಿಕ್ಷಕರು. ಓಕೆ, ಇದರಲ್ಲಿದ್ರೆ ಏನಾಗತ್ತೆ ನೋಡಲಿ, ಸೊ ಆ್ಯಸ್ ಟು ಅಂತಿದೆ. ಇದರಲ್ಲಿದ್ರೆ ಏನು ಉಪಯೋಗ ಆಗತ್ತೆ ನೋಡೋಣ. ಪ್ಲೀಸ್ ನೋಡೋಣ, ಆಪ್ಷನ್ಸನ್ನು ನೋಡೋಣ, ಗೊತ್ತಾಗತ್ತೆ. ಯಾವತ್ತೂ ನೋಡಲಿ ಕ್ವಶನ್ 2 ಟೈಮ್ ರೀಡ್ ಮಾಡಬೇಕು, ಆಪ್ಷನ್ಸನ್ನು ಕೂಡ 2 ಟೈಮ್ ರೀಡ್ ಮಾಡ್ಕೋಬೇಕು. ನೀವು ಅನ್ಬೋದು ಅಲ್ಲಿ ಟೈಮ್ ವೇಸ್ಟ್ ಆಗತ್ತೆ ಅಂತ. ಒಂದು ಅಂಕ ಕಳ್ಕೊಳ್ಳೋಕ್ಕಿಂತ 1 ನಿಮಿಷ ಟೈಮ್ ವೇಸ್ಟ್ ಮಾಡಿಕೊಂಡು ಅದನ್ನು ಒನ್ ಟೈಮ್ ಓದ್ಕೊಂಡ್ಬಿಟ್ರೆ ಯಾರಿಗೆ ಗೊತ್ತು ಆ ಅಂಕ ನಮಗೆ ಸಿಗ್ಬೋದಲ್ವ. ಹಾಗಾಗಿ ಓಕೆ, ನೋಡಲಿ ಫಸ್ಟ್ನೇ ಆಪ್ಷನ್ ಏನಿದೆ, ಪ್ಲೀಸ್ ಪುಪಿಲ್ಸ್ ಆ್ಯಂಡ್ ಮೇಕ್ ದೆಮ್ ಹ್ಯಾಪಿ. ವಿದ್ಯಾರ್ಥಿಗಳಿಗೆ ಅವರಿಗೆ ಸಂತೋಷವನ್ನು ಮಾಡೋದಕ್ಕೆ ಅದಕ್ಕೋಸ್ಕರ ಮಟೀರಿಯಲನ್ನು ಕೊಡ್ತಾರವ, ಫ್ಲೋ ಚಾರ್ಟು, ಸ್ಟೋರಿ ಕಾರ್ಡ್ಸನ್ನು ಕೊಡ್ತಾರೆ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಸಂತೋಷವನ್ನು ಕೊಡೋದಕ್ಕೆ. ಆಪ್ಷನ್ 2 ನೋಡಿ, ಮೇಕ್ ಲರ್ನಿಂಗ್ ಎಂಜಾಯಬಲ್. ಒಂದು ಕಲಿಕೆ ಏನಾಗಬೇಕು, ಎಂಜಾಯಬಲ್ ಆಗಬೇಕು, ಅಂದರೆ ಆನಂದವಾಗಿ ನಡಿಬೇಕು ಈ ರೀತಿಯಾಗಿ, ಅದಕ್ಕೋಸ್ಕರ ಡಿಕ್ಷನರಿ ಆ್ಯಂಡ್ ಫ್ಲೋ ಚಾರ್ಟ್ ಯೂಸ್ ಮಾಡ್ತಾರಾ ಅಂತ. ನೆಕ್ಸ್ಟ್ ಮೂರನೇ ಆಪ್ಷನ್ನು ಬಿಲ್ಟ್ ಸೆಲ್ಫ್ ಲರ್ನಿಂಗ್ ಸ್ಕಿಲ್ ಅಂತ ಇದೆ. ಮಕ್ಕಳಿಗೆ ತಮ್ಮ ಒಂದು ಸ್ವತಃ ತಾವೇ ಒಂದು ಕಲೀಲಿಕ್ಕೆ ಅವರಿಗೆ ಏನು ಮಾಡಿಕೊಡ್ತಾರಪ್ಪ ಅಂತಂದರೆ ಈ ಒಂದು ಫ್ಲೋ ಚಾರ್ಟು, ಡಿಕ್ಷನರಿ ಅವರು ಸ್ವಂತ ಕಲೀಲಿಕ್ಕೆ ಅವರಿಗೆ ಪ್ರೇರಣೆಯನ್ನು ನೀಡ್ತಾವ ಅಂತ. ಓಕೆ, ನೆಕ್ಸ್ಟು ಆಪ್ಷನ್ 4, ಮೇಕ್ ಹಿ ಜಾಬ್ ಲೆಸ್ ಬರ್ಡನ್ ಸಮ್ ಅಂತಿದೆ. ಅಂದರೆ ಅವರು ತಮ್ಮ ಕರ್ತವ್ಯವನ್ನು ಒಂದು ತಮ್ಮ ಕೆಲಸದ ಹೊರೆಯನ್ನು ಕಡಿಮೆ ಮಾಡ್ಕೊಳ್ಳೋಗೋಸ್ಕರ ಇವೆಲ್ಲವನ್ನು ಉಪಯೋಗ ಮಾಡ್ಕೋತಾರ ಅಂತ ಕೇಳಿ ಇದ್ದಾವೆ. ಇದರಲ್ಲಿ ನಿಮಗೆ ಸಮಂಜಸವಾದಂತಹ ಆನ್ಸರ್ ಯಾವ್ದು ಅನಿಸ್ತದೆ ನೀವು ನೋಡಲಿ. ಅವ್ರು ಶಿಕ್ಷಕರಾದವರು ಅವ್ರ ಕೆಲಸನೇ ಏನು, ಮಕ್ಕಳಿಗೆ ಕಲಿಸೋದು. ಹಾಗಾಗಿ ಅವ್ರು ತಮ್ಮ ಕೆಲಸಕ್ಕೆ ಹೊರೆ ಅಂತ ತಿಳ್ಕೊಬಾರ್ದು. ಓಕೆ, ಹಾಗಾಗಿ ಇದು ಕೂಡ ರಾಂಗ್ ಆಗುತ್ತೆ. ಒಂದು ಟ್ರಿಕ್ ನಾನು ಹೇಳೋದೇನಪ್ಪ ಅಂತಂದರೆ, ಕ್ವಶನ್ಸ್ ಒಳಗೆ ನಾವು ಯಾವತ್ತಿದ್ರೂ ನೆಗೆಟಿವ್ ಕಡೆ ಹೋಗಬಾರ್ದು. ಅಂದರೆ ಶಿಕ್ಷಕರು ಅಂದರೆ ಏನು, ಫುಲ್ ಪಾಸಿಟಿವ್ ಆಗಿರುವಂತಹ ಆನ್ಸರ್ನೇ ಹುಡುಕಬೇಕು.
ಫುಲ್ ಸ್ವಲ್ಪನೂ ಕೂಡ ನೆಗೆಟಿವ್ ಇರೋವಂಥದ್ದು ಕಡೆ ಹೋಗಬಾರ್ದು. ನಾವು ಯಾವತ್ತೂ ಶಿಕ್ಷಕರಂದ್ರೇನು ಪಾಸಿಟಿವ್ ಕಡೆನೇ ಹೋಗಬೇಕು. ನೀವು ನೋಡ್ರಿ, ಮೇಕ್ ಹಿ ಜಾಬ್ ಲೆಸ್ ಬರ್ಡನ್ ಸಮ್ ಅಂತಿದೆ, ಅಂದರೆ ಅವ್ರು ಹೊರೆ ಕಡಿಮೆ ಮಾಡ್ಕೊಳಕ್ಕೆ ಮಾಡ್ತಾರ. ಇದು ನೆಕ್ಸ್ಟ್ ನೋಡಿ, ಬಿಲ್ಡ್ ಸೆಲ್ಫ್ ಲರ್ನಿಂಗ್ ಸ್ಕಿಲ್ ಅಂತಿದೆ ಮಕ್ಕಳಿಗೆ. ಇದು ರೈಟ್ ಆನ್ಸರ್. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಮಕ್ಕಳಿಗೆ ಏನಾದ್ರೆ ಸ್ವತಃ ತಾವೇ ಒಂದು ಹೊಸ ಕಲಿಕೆಯ ಕಡೆಗೆ ಅವೇನು ಮಾಡಬೇಕು, ತಮ್ಮ ಒಂದು ಸಾಮರ್ಥ್ಯವನ್ನು ಬಿಲ್ಟ್ ಮಾಡ್ಕೋಬೇಕು. ನೋಡ್ರಿ, ಡಿಕ್ಷನರಿ ಕೊಟ್ಟರೆ ಏನು ಮಾಡ್ತಾರೆ ಮಕ್ಕಳು, ಹೊಸ ಹೊಸ ಶಬ್ದಕೋಶವನ್ನಾಗಿರಲಿ, ಹೊಸ ಹೊಸ ವರ್ಡ್ಸನ್ನಾಗಿ ತಾವೇ ಹುಡುಕೋತಾರೆ, ಬೇರೆ ಬೇರೆ ಮೀನಿಂಗನ್ನು ತಿಳ್ಕೊತಾರೆ. ಓಕೆ, ಮತ್ತು ಫ್ಲೋ ಚಾರ್ಟ್ ಆಗಿರಲಿ, ಅದರಲ್ಲಿ ಥರ ಕನೆಕ್ಟಿಂಗ್ ಮಾಡ್ಕೋತಾರೆ. ಫ್ಲೋ ಚಾರ್ಟ್ ಇಂದ್ರೆ ಓಕೆ, ಒಂದು ಶಬ್ದ ಕೊಟ್ಟರೆ ಆ ಶಬ್ದದಿಂದ ಬೇರೆ ಬೇರೆ ಶಬ್ದ ಮಾಡೋದು, ಈ ರೀತಿಯಾಗಿ. ಓಕೆ, ಇದು ಸೆಲ್ಫ್ ಲರ್ನಿಂಗ್ ಸ್ಕಿಲ್ ಬಿಲ್ಟ್ ಮಾಡ್ಕೊಳ್ಳೋಕ್ಕೆ ಏನು ಯೂಸ್ ಆಗತ್ತಪ್ಪ ಅಂದರೆ ಡಿಕ್ಷನರಿ ಮತ್ತು ಫ್ಲೋ ಚಾರ್ಟ್ಗಳನ್ನು ಬಳಸ್ಕೋತಾರೆ ಶಿಕ್ಷಕರು. ಓಕೆ, ಇದು ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದಾಗತ್ತೆ, ಆಪ್ಷನ್ 3 ಇಸ್ ಅ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ ಯಾವ ರೀತಿ ಇದೆ ಅಂತ. ಪ್ರಶ್ನೆ ಸಂಖ್ಯೆ 47 ನೋಡ್ರಿ. ಇದು ಆ್ಯನ್ ಇನ್ವಿಟೇಷನ್ ಪೇಪರ್ ವಿಚ್ ಕಂಟೆನ್ಸ್ ಸಮ್ ಇನ್ಫಾರ್ಮೇಷನ್ ಈಸ್ ಗಿವ್ ಟು ಲರ್ನರ್ ದ ಲರ್ನರ್ ಅಂತ ಇದೆ. ಯಾವುದಾದ್ರೂ ಒಂದು ಇನ್ವಿಟೇಷನ್ ಪೇಪರ್ನ ಕೊಟ್ಟಿದ್ದಾರೆ. ಅಂದರೆ ಇನ್ವಿಟೇಷನ್ ಪೇಪರ್ ಅಂತ ಗೊತ್ತಿದೆ ಅಲ್ವಾ ನಿಮಗೆ, ಯಾವುದಾದ್ರೂ ಒಂದು ಆಮಂತ್ರಣ ಪತ್ರವನ್ನು ಮಕ್ಕಳಿಗೆ ಕೊಡ್ತೀವಿ. ಓಕೆ, ಲರ್ನರಿಗೆ, ಕಲಿಯುವಂಥ ಮಕ್ಕಳಿಗೆ ಕೊಡ್ತೀವಿ. ಆ ಮಕ್ಕಳು ಅದನ್ನು ಏನು ಮಾಡ್ತಾರೆ, ಏನು ಮಾಡಬೇಕು ಅದನ್ನು ನೋಡಲಿ. ರೀಡ್ ಆಪ್ಷನನ್ನು ನೋಡ್ತಾ ಇರಿ. ರೀಡ್ಸ್ ಥರೋಲಿ, ಅದನ್ನು ಥರೋಲಿ ಕಂಪ್ಲೀಟಾಗಿ 1 by 1 ವರ್ಡ್ ಎಲ್ಲನೂ ಓದಬೇಕಾ. ಸ್ಕ್ಯಾನ್ ದ ಇನ್ಫಾರ್ಮೇಷನ್, ಅಂದರೆ ಒಂದು ವರ್ಡ್ ಯಾವ ಇನ್ಫಾರ್ಮೇಷನ್ ಬೇಕು, ಅಂದರೆ ಯಾವ ಮಾಹಿತಿ ಬೇಕು ಅಷ್ಟೇ ಮಾಹಿತಿಯನ್ನು ಓದ್ಕೋಬೇಕಾ. ಸ್ಕೀಮ್ಸ್ ದ ಇನ್ಫಾರ್ಮೇಷನ್, ಅಂದರೆ ಮೇಲೆ 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 ಎಲ್ಲವನ್ನೂ ಇಂಪಾರ್ಟೆಂಟ್ ಎಲ್ಲ ಪಾಯಿಂಟ್ಸನ್ನು ಓದ್ಕೋತ ಹೋಗಬೇಕಾ. ರೀಡ್ ಇಟ್ ಕ್ಯಾಶುವಲಿ, ಸುಮ್ಮನೆ ಹಾಗೆ ಓದಬೇಕು. ಏನು ಓದಬೇಕು ನೋಡ್ರಿ, ಒಂದು ಇನ್ವಿಟೇಷನ್ ಕಾರ್ಡ್ ನಿಮ್ಮ ಮನೆಗೆ ಬಂತಂದರೆ ನೀವೇನು ಮಾಡ್ತೀರಿ, ಯಾವ ರೀತಿಯಾಗಿ ಅದನ್ನು ಓದ್ತೀರಿ ನೋಡ್ತಿರಲ್ವಾ. ಒಂದು ಇನ್ವಿಟೇಷನ್ ಕಾರ್ಡ್ ನಮ್ಮ ಮನೆಗೆ ಬಂದಿದೆ, ಅದನ್ನು ಏನು ಮಾಡ್ತೀವಿ ನಾವು, ಫಸ್ಟಿಗೆ ನಾವು ಥರೋಲಿ ಎಲ್ಲವನ್ನು ಕೂಡ ಓದಕ್ಕೆ ಹೋಗೋದಿಲ್ಲ. ಹಾಗಾಗಿ ಇದು ರಾಂಗ್ ಆಗುತ್ತೆ. ಸ್ಕ್ಯಾನ್ ದ ಇನ್ಫಾರ್ಮೇಷನ್, ಏನು ಮಾಡ್ತೀವಿ ನಾವು, ಇನ್ಫಾರ್ಮೇಷನನ್ನು ಮಾಡ್ತೀವಿ, ಮಾಹಿತಿಯನ್ನು ತಗೋತೀವಿ. ಏನಾದರೂ ಒಂದು ಫಂಕ್ಷನ್ ಇದೆ ಅಂತ ತಿಳ್ಕೊರಿ. ಇನ್ವಿಟೇಷನ್ ಮೀನ್ಸ್ ಅದು ನಮಗೆ ಆಮಂತ್ರಣ ಪತ್ರ ಇರ್ತದೆ, ಅದರಲ್ಲಿ ಡೇಟ್ ನೋಡ್ಕೋತೀವಿ, ದಿನಾಂಕ, ಮತ್ತು ಯಾವ ಸ್ಥಳದಲ್ಲಿ ಇದೆ ಅವೆಲ್ಲ ನೋಡ್ಕೋತೀವಲ್ವ. ಹಾಗಾಗಿ ಸ್ಕ್ಯಾನ್ ದ ಇನ್ಫಾರ್ಮೇಷನ್, ಅದನ್ನು ಸ್ಕ್ಯಾನ್ ಮಾಡಿ ಇಂಪಾರ್ಟೆಂಟ್ ಇರುವಂಥದ್ದು ಮಾತ್ರ ಚೂಸ್ ಮಾಡ್ಕೋತೀವಿ. ಕಂಪ್ಲೀಟ್ ಎಲ್ಲವನ್ನು ಸ್ಕೀಮ್ಸ್ ಅಂತೂ ಮಾಡೋಕ್ಕಾಗೋದಿಲ್ಲ. ಅಂತ ಸ್ಕೀಮ್ಸ್ ಮೀನ್ಸ್ ಲೇಯರ್ ಬೈ ಲೇಯರ್ ಎಲ್ಲವನ್ನು ಕೂಡ ಒಂದು ಕಡೆಯಿಂದ ಕೊನೆವರೆಗೂ ಕೂಡ ಮೇಲೆ ಕಣ್ಣು ಹಾರಿಸೋದು, ಕಣ್ಣಾಡಿಸೋದು ಅಂತಾರಲ್ಲ, ಆ ರೀತಿಯಾಗಿ ಕಣ್ಣಾಡಿಸೋದು ಮಾಡೋಕ್ಕೆ ಹೋಗೋದಿಲ್ಲ. ಯಾಕಂದರೆ ನಮಗೆ ಅಲ್ಲಿ ಸ್ಪೆಸಿಫಿಕ್ ಇನ್ಫಾರ್ಮೇಷನ್ ಬೇಕಲ್ವಾ. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಅದನ್ನು ಸ್ಕ್ಯಾನ್ ಮಾಡ್ತೀವಿ, ಅದಕ್ಕೆ ಇನ್ವಿಟೇಷನ್ನ. ಓಕೆ, ಹಾಗಾಗಿ ಪ್ರಶ್ನೆ ಸಂಖ್ಯೆ 47 ಸರಿಯಾದ ಉತ್ತರ ಯಾವುದಾಗತ್ತಪ್ಪ ಅಂದರೆ ಸ್ಕ್ಯಾನ್ಸ್ ದ ಇನ್ಫಾರ್ಮೇಷನ್. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಕ್ವಶನ್ ನಂಬರ್ 48 ನೋಡಿ. ಫ್ಯಾಕ್ಟರ್ಸ್ ದಟ್ ಅಫೆಕ್ಟ್ ಲ್ಯಾಂಗ್ವೇಜ್ ಲರ್ನಿಂಗ್ ಇನ್ಕ್ಲೂಡ್ ಅಂತ ಇದೆ. ಯಾವ ಒಂದು ಕಾರಣಗಳು ಲ್ಯಾಂಗ್ವೇಜ್ ಮೇಲೆ ಪರಿಣಾಮ ಬೀರ್ತವೆ ಅಂತ, ಅಂದರೆ ಒಂದು ಭಾಷೆನ ನಾವು ಕಲಿತಾ ಇದೀವಪ್ಪ ಅಂತಂದರೆ ಯಾವ ಅಂಶಗಳು ಅದರ ಮೇಲೆ ಪ್ರಭಾವವನ್ನು ಬೀರ್ತಾವು ಅಥವಾ ಪರಿಣಾಮ ಬೀರ್ತಾವು ಅಂತ ಇದೆ. ಓಕೆ, ಯಾವ ಒಂದು ಅಂಶಗಳು ನೋಡೋಣ. ಏಜ್ ಆ್ಯಟಿಟ್ಯೂಡ್ ಓನ್ಲಿ ಅಂತ ಇದೆ. ಕೇವಲ ವಯಸ್ಸು ಮತ್ತು ಅವರ ವರ್ತನೆ ಅಷ್ಟೇ ಪ್ರಭಾವ ಬೀರ್ತದ. ಏಜ್ ಆ್ಯಂಡ್ ಆ್ಯಪ್ಟಿಟ್ಯೂಡ್, ವಯಸ್ಸು ಮತ್ತು ಅವರ ಸಾಮರ್ಥ್ಯ ಅಷ್ಟೇ ಪ್ರಭಾವ ಬೀರ್ತದ. ಏಜ್ ಆ್ಯಟಿಟ್ಯೂಡ್ ಆ್ಯಂಡ್ ಆ್ಯಪ್ಟಿಟ್ಯೂಡ್, ವಯಸ್ಸು, ಅವರ ವರ್ತನೆ ಮತ್ತು ಸಾಮರ್ಥ್ಯ, ಇವು 3 ಪ್ರಭಾವ ಬೀರ್ತಾವ. ಏಜ್, ಮೆಚುರಿಟಿ ಆ್ಯಂಡ್ ಹೆಲ್ತ್ ಕಂಡೀಷನ್, ಇವು ಪ್ರಭಾವ ಬೀರ್ತಾವ. ನೋಡ್ರಿ, ನೋಡ್ರಿ, ಲ್ಯಾಂಗ್ವೇಜ್ ಲರ್ನಿಂಗ್, ಭಾಷೆಯ ಕಲಿಕೆಗೆ ನಮಗೆ ಇದು ಯಾವುದು ಹೆಚ್ಚು ಸಮಂಜಸವಾಗಿ ಮುಖ್ಯವಾಗಿ ಬೇಕೇ ಅಪ್ಪ ಅಂತ ಯಾವ್ದು ಅನ್ನಿಸ್ತದಪ್ಪ ಅಂತಂದರೆ, ಯಾವುದು ಅನ್ನಿಸ್ತದೆ ನೋಡ್ರಿ, ಏಜ್ ಬೇಕು, ವಯಸ್ಸು ಕೂಡ ಬೇಕು. ನೋಡ್ರಿ, ಚಿಕ್ಕ ಮಕ್ಕಳು, 1 ವರ್ಷದ ಮಗು ಮಾತಾಡಂದ್ರೆ ಸ್ಪಷ್ಟವಾಗಿ ಮಾತಾಡ್ತದ? ನೋ. ಹಾಗಾಗಿ ವಯಸ್ಸು ಕೂಡ ಇಂಪಾರ್ಟೆಂಟು. ಮತ್ತು ಆ್ಯಟಿಟ್ಯೂಡ್, ವರ್ತನೆ, ನಾವು ಕಲಿತೀವಿ ಅನ್ನೋದು ಮತ್ತು ಆ ಒಂದು ಭಾಷೆ ಕಡೆ ಅವರ ಒಂದು ಆಸಕ್ತಿ. ಓಕೆ, ನೆಕ್ಸ್ಟ್ ಆ್ಯಪ್ಟಿಟ್ಯೂಡ್, ಅವರ ಸಾಮರ್ಥ್ಯ, ಎಷ್ಟು ಬೇಗ ಮಗು ಭಾಷೆಯನ್ನು ಕಲಿತಿದೆ ಅಂತಂದು ಅದು ಒಂದು ಸಾಮರ್ಥ್ಯ ಕೂಡ ಮಗು. ನೋಡ್ರಿ, ಕೆಲವೊಂದು ಟೈಮು 1.5 ವರ್ಷದ ಮಗು ಕೂಡ ಬೇಗನೆ ಮಾತು ಕಲಿತದೆ, ಮತ್ತು ಕೆಲವೊಂದು ಟೈಮ್ 4 ವರ್ಷ 5 ವರ್ಷ ಆದರೂ ಕೂಡ ಮಗು ಮಾತನ್ನು ಕಲಿಯುವುದಿಲ್ಲ. ಹಾಗಾಗಿ ಈ 3 ಅಂಶಗಳು ತುಂಬಾ ಇಂಪಾರ್ಟೆಂಟು. ಭಾಷಾ ಕಲಿಕೆಯ ಮೇಲೆ ಪ್ರಭಾವ ಬೀರುವಂತಹ 3 ಅಂಶಗಳು ಯಾವ್ಯಾವ ಬರ್ತವೆ, ಏಜ್ ಕೂಡ ಬರುತ್ತೆ, ಆ್ಯಟಿಟ್ಯೂಡ್ ಬರುತ್ತೆ ಮತ್ತು ಆ್ಯಪ್ಟಿಟ್ಯೂಡ್ ಕೂಡ ಬರುತ್ತೆ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಾಗತ್ತಪ್ಪ ಅಂತಂದರೆ ಯಾವುದಾಗತ್ತೆ, ಆಪ್ಷನ್ 3 ಈಸ್ ಅ ರೈಟ್ ಆನ್ಸರ್. ಓಕೆ, ಆಪ್ಷನ್ 3 ಈಸ್ ಅ ರೈಟ್ ಆನ್ಸರ್. ಕ್ವಶನ್ ನಂಬರ್ 48ಗೆ ಸರಿಯಾದ ಉತ್ತರ ಏನಪ್ಪ ಅಂತಂದರೆ ಆಪ್ಷನ್ 3 ಆಗುತ್ತೆ. ಓಕೆ, ಮುಂದಿನ ಪ್ರಶ್ನೆ 49.
ದ ಸ್ಪೋಕನ್ ಸ್ಕಿಲ್ ಇನ್ ಎ ಲ್ಯಾಂಗ್ವೇಜ್ ಟೀಚಿಂಗ್ ಕ್ಲಾಸ್ ರೂಮ್ ಕ್ಯಾನ್ ಬಿ ಡೆವಲಪ್ಡ್ ಥ್ರೋ ನೋಡ್ರಿ ಇದು ಕ್ವಶನನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ದ ಸ್ಪೋಕನ್ ಸ್ಕಿಲ್ ಇನ್ ಎ ಲ್ಯಾಂಗ್ವೇಜ್ ಟೀಚಿಂಗ್ ಕ್ಲಾಸ್ ರೂಮ್ ಕ್ಯಾನ್ ಬಿ ಡೆವಲಪ್ಡ್ ಥ್ರೋ ನೋಡ್ರಿ. ದ ಸ್ಪೋಕನ್ ಸ್ಕಿಲ್ ಭಾಷಾ ಕೌಶಲ್ಯ ಎ ಲ್ಯಾಂಗ್ವೇಜ್ ಟೀಚಿಂಗ್ ಕ್ಲಾಸ್ ರೂಮ್ ಯಾವ ಒಂದು ಕ್ಲಾಸ್ ರೂಮಲ್ಲಿ ಕೆಲವೊಂದಿಷ್ಟು ಇದನ್ನು ಕೊಟ್ಟಿದ್ದಾರೆ, ನಮಗೆ ಆಪ್ಷನ್ಸನ್ನು ಕೊಟ್ಟಿದ್ದಾರೆ ನೋಡ್ರಿ. ಇದರ ಕ್ವಶನನ್ನು ಮೊದಲು ಅಂಡರ್ಸ್ಟ್ಯಾಂಡ್ ಮಾಡ್ಕೋರಿ. ಭಾಷಾ ಕಲಿಕೆ ಆಗುವಂತಹ ಒಂದು ವರ್ಗ ಕೋಣೆಯಲ್ಲಿ ಯಾವ ರೀತಿಯಾಗಿ ನಾವು ಭಾಷಾ ಕೌಶಲ್ಯವನ್ನು ಬೆಳೆಸಬೇಕು ಅಂತ ಇದೆ. ಡೆವಲಪ್ಡ್ ಥ್ರೋ ಯಾವುದರ ಮೂಲಕ ನಾವು ಬೆಳೆಸಬೇಕು, ಏನನ್ನ ಭಾಷಾ ಕೌಶಲ್ಯನ, ಒಂದು ಉತ್ತಮ ಭಾಷಾ ಕೌಶಲ್ಯವನ್ನು ನಾವು ಯಾವುದರ ಮೂಲಕ ಬೆಳೆಸಬಹುದು ಅಂತ ಇದು ಕ್ವಶನು. ಓಕೆ, ನೋಡೋಣ ಆಪ್ಷನ್ಸನ್ನು. ಇನೇಬಲಿಂಗ್ ಆ್ಯಕ್ಟಿವಿಟೀಸ್ ವಿತ್ ಎ ಫೋಕಸ್ ಆನ್ ಕನ್ವರ್ಜೇಷನ್ ಸ್ಕಿಲ್ ಲೀಡಿಂಗ್ ಟು ಕಮ್ಯುನಿಕೇಟಿವ್ ಕಾಂಪಿಟೆನ್ಸ್ ಅಂತಿದೆ. ನೆಕ್ಸ್ಟ್ ಆಪ್ಷನ್ 2 ನೋಡಿ, ಗ್ರೂಪ್ ಆ್ಯಕ್ಟಿವಿಟೀಸ್ ವೇರ್ ಲರ್ನರ್ಸ್ ಕ್ಯಾನ್ ಟಾಕ್ ವಿಚ್ ಎವರ್ ಲ್ಯಾಂಗ್ವೇಜ್ ದೇ ವುಡ್ ಲೈಕ್ ಟು ಅಂತ ಇದೆ. ಆಪ್ಷನ್ 3 ಎಂಗೇಜಿಂಗ್ ಇನ್ ಎ ಸ್ಮಾಲ್ ಟಾಕ್ ಆ್ಯಸ್ ಕಾನ್ಫಿಡೆಂಟ್ ಲರ್ನರ್ಸ್ ಅಂತ ಇದೆ. ಆಪ್ಷನ್ 4 ಇಮೋಷ್ನಲಿ ಕನೆಕ್ಟಿಂಗ್ ವಿತ್ ಲರ್ನರ್ಸ್ ಅಂತ ಇದೆ. ನಾನು ನಿಮಗೆ ಯಾವ ಆನ್ಸರ್ ಆಗೋದಿಲ್ಲ ಡಿರೆಕ್ಟ್ ಮಾಡ್ಕೋತ ಹೋಗ್ತಿದ್ದೀನಿ, ನೋಡ್ತಾ ಹೋಗಿ. ಓಕೆ, ಫಸ್ಟ್ ಆಪ್ಷನ್ 4 ಹೋಗೋಣ. ಇಮೋಷ್ನಲಿ ಕನೆಕ್ಟಿಂಗ್ ವಿತ್ ಲರ್ನರ್ಸ್ ಅಂತ ಇದೆ. ಮಕ್ಕಳ ಜೊತೆ ನಾವು ಕೇವಲ ಭಾವನಾತ್ಮಕವಾಗಿ ಬೆಸೆಯುವುದರಿಂದ ಸ್ಪೋಕನ್ ಇಂಗ್ಲೀಷ್ ಬೆಳೀತದ? ನೋ, ಇದು ಸರಿಯಾದಂಥ ಉತ್ತರ ಆಗೋದಿಲ್ಲ. ಎಂಗೇಜಿಂಗ್ ಇನ್ ಸ್ಮಾಲ್ ಟಾಕ್ ಆ್ಯಸ್ ಎ ಕಾನ್ಫಿಡೆಂಟ್ ಲರ್ನರ್ಸ್, ಯಾರು ಆತ್ಮವಿಶ್ವಾಸ ಮಕ್ಕಳಿರ್ತಾರಲ್ಲ, ಅಂದರೆ ಒಂದು ವರ್ಗ ಕೋಣೆಯಲ್ಲಿ ಲೀಡರ್ ಮಾಡಿರ್ತೀವಲ್ವ, ಅವ್ರು ಸ್ವಲ್ಪ ಆತ್ಮವಿಶ್ವಾಸದಿಂದ ಇರ್ತಾರೆ. ಅವ್ರ ಜೊತೆ ಒಂದು ಸ್ಮಾಲ್ ಟಾಕ್ ಮಾಡಿದರೆ, ಅಂದರೆ ಒಂದು ಚರ್ಚೆಯನ್ನು ಮಾಡಿದರೆ ಸ್ಪೋಕನ್ ಇಂಗ್ಲೀಷ್ ಬೆಳಿಬಹುದಾ? ನೋ, ಇದು ಕೂಡ ರಾಂಗ್ ಆಗುತ್ತೆ. ಗ್ರೂಪ್ ಆ್ಯಕ್ಟಿವಿಟೀಸ್ ಅಂದರೆ ಗುಂಪು ಚರ್ಚೆ, ಅಂದರೆ ಗುಂಪಿನೊಳಗೆ ಕೆಲವೊಂದಿಷ್ಟು ಆ್ಯಕ್ಟಿವಿಟೀಸನ್ನು ಮಾಡಿಸ್ಬೋದಾ? ಲರ್ನರ್ಸ್ ಕ್ಯಾನ್ ಟಾಕ್ ಇನ್ ವಿಚ್, ನೋಡಿರಿ ಇದು ಗ್ರೂಪ್ ಆ್ಯಕ್ಟಿವಿಟೀಸ್, ಓಕೆ, ಇದು ಸರಿ ಇದೆ. ಆದರೆ ಇಲ್ಲಿ ಮುಂದೆ ನೋಡಿ, ವೇರ್ ಲರ್ನರ್ಸ್ ಕ್ಯಾನ್ ಟಾಕ್ ಇನ್ ವಿಚ್ ಎವರ್ ಲ್ಯಾಂಗ್ವೇಜ್ ದೇ ವುಡ್ ಲೈಕ್ ಟು ಅಂತ ಇದೆ. ನಾವೇನು ಬೆಳೆಸಬೇಕು? ಭಾಷೆ ಬೆಳೆಸಬೇಕು. ಯಾವುದು? ಸ್ಪೋಕನ್ ಸ್ಕಿಲ್ ಬೆಳೆಸಬೇಕು. ಅಂದರೆ ಒಂದು ಭಾಷಾ ವರ್ಗ ಕೋಣೆಯಲ್ಲಿ ಏನು ಮಾಡಬೇಕಪ್ಪ ಅಂದ್ರೆ ಆ ಭಾಷೆ ಬಗ್ಗೆ ನಾವು ಒಂದು ಭಾಷೆ ಬಗ್ಗೆ ಫೋಕಸ್ ಮಾಡಿರ್ತೀವಿ. ಓಕೆ, ನಾವು ಇಂಗ್ಲೀಷ್ ಕಲಿಸ್ಬೇಕಂತ ಇರ್ತದೆ ಒಂದು ವರ್ಗ ಕೋಣೆಯಲ್ಲಿ. ಆ ಒಂದು ಇಂಗ್ಲೀಷ್ ಸ್ಪೋಕನ್ ಸ್ಕಿಲ್ಲನ್ನು ಕಲಿಸ್ಬೇಕಾಗ್ತದೆ. ಅಂಥ ಸಮಯದಲ್ಲಿ ಮಕ್ಕಳು ತಮ್ಮ ಭಾಷೆನ, ಅವ್ರು ಬೇರೆ ಲ್ಯಾಂಗ್ವೇಜಸ್ ಇಂದ ಬಂದಿರುವಂಥ ಮಕ್ಕಳು ಇರ್ತಾರೆ. ಅವ್ರು ತಮಗೆ ಬೇಕಾದಂತಹ ಯಾವ ಭಾಷೆ ಅವ್ರು ಲೈಕ್ ಮಾಡ್ತಾರೆ ಆ ಭಾಷೆಯಿಂದ ಒಳಗೆ ಅವ್ರು ಮಾತಾಡ್ಕೋತಿದ್ರೆ ಅಲ್ಲಿ ಯಾವ ರೀತಿ ಸ್ಪೋಕನ್ ಸ್ಕಿಲ್ ಬೆಳೆಯೋದಿಲ್ಲ. ನಮ್ಮ ಒಂದು ಟಾರ್ಗೆಟ್ ಏನಿರ್ತದೆ, ನಾವು ಇಂಗ್ಲೀಷ್ ಕಲಿಸ್ಬೇಕು ಅಂತ ಇರ್ತದೆ. ಮಕ್ಕಳು ಕೆಲವೊಬ್ರು ಹಿಂದಿ ಮಾತಾಡ್ತಾರೆ, ಕೆಲವೊಬ್ರು ಕನ್ನಡ ಮಾತಾಡ್ತಾರೆ, ಮತ್ತು ಕೆಲವೊಬ್ರು ವಿಚ್ ಎವರ್ ಲ್ಯಾಂಗ್ವೇಜನ್ನು ಮಾತಾಡ್ತಾರೆ ಅಂತ ತಿಳ್ಕೊಳ್ಳೋಣ. ಆಗ ಅಲ್ಲಿ ಇಂಗ್ಲೀಷ್ ಸ್ಪೋಕನ್ ಸ್ಕಿಲ್ ಯಾವ ರೀತಿ ಬೆಳೀತದೆ? ಬೆಳೆಯೋಕ್ಕಾಗೋದಿಲ್ಲಲ್ವಾ? ಹಾಗಾಗಿ ಅಲ್ಲಿ ಪರ್ಟಿಕ್ಯುಲರ್ ಆಗಿ ಏನು ಮಾಡಬೇಕಾಗತ್ತೆ, ಆ ಒಂದು ಭಾಷೆಯನ್ನೇ ಮಾತಾಡಬೇಕಾಗತ್ತೆ. ಎಲ್ಲಿ? ಭಾಷಾ ಸ್ಪೋಕನ್ ಸ್ಕಿಲ್ಲನ್ನು ನಾವು ಬೆಳೆಸೋವಂತಹ ಒಂದು ವರ್ಗ ಕೋಣೆಯಲ್ಲಿ ಅದೇ ಒಂದು ಭಾಷೆಯನ್ನು ಏನು ಮಾಡಬೇಕಾಗತ್ತೆ, ಅವರು ಬಳಸಬೇಕಾಗತ್ತೆ. ಅಂಥ ಒಂದು ಸಮಯದಲ್ಲಿ ಏನಾಗುತ್ತೆ, ಆ ಒಂದು ಭಾಷಾ ಕೌಶಲ್ಯ ಬೆಳೆಯೋಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಆಪ್ಷನ್ 3 ಕೂಡ ರಾಂಗ್ ಆಗತ್ತೆ. ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ 1 ಇಸ್ ಅ ರೈಟ್ ಆನ್ಸರ್. ನೋಡ್ರಿ ಏನಿದೆ, ಎನೇಬಲಿಂಗ್ ಆ್ಯಕ್ಟಿವಿಟೀಸ್ ವಿತ್ ಎ ಫೋಕಸ್ ಆನ್ ಕನ್ವರ್ಜೇಷನ್. ಎದ್ರ ಮೇಲೆ ಫೋಕಸ್ ಮಾಡಬೇಕು? ಕನ್ವರ್ಜೇಷನ್, ಅಂದರೆ ಒಬ್ಬರ ಜೊತೆ ಒಬ್ರು ಏನು ಮಾಡಬೇಕು, ಅವರು ಭಾಷಾ ಸಂವಹನವನ್ನು ಮಾಡಬೇಕು, ಅಂದರೆ ಮಾತಾಡಬೇಕು. ನಮಗೂ ಕೂಡ ಮಾತಾಡಿಸ್ತಿದ್ರಲ್ವ, ಅಂದರೆ ಪಾಠ ಕೊಡ್ತಿದ್ರು. ಒಬ್ಬರು ರವಿ, ಒಬ್ಬರು ರಾಜ ಆಗ್ತಿದ್ರು. ಹಲೋ ಮೈ ನೇಮ್ ಇಸ್ ರವಿ ಅಂತೆಲ್ಲ ಮಾಡ್ತಿದ್ವಲ್ಲ ನಾವು. ಮೀನ್ಸ್ ಏನು, ಒಬ್ರು ಭಾಷಾ ಸಂವಹನ ಆಗಬೇಕಲ್ಲಿ. ನೆಕ್ಸ್ಟ್ ಸ್ಕಿಲ್ ಲೀಡಿಂಗ್ ಟು ಕಮ್ಯುನಿಕೇಟಿವ್ ಕಾಂಪಿಟೆನ್ಸ್ ಅಂತಿದೆ. ಅಂದರೆ ಏನು ಮಾಡಬೇಕು, ಮಕ್ಕಳು ಒಬ್ರಿಗೊಬ್ರು ಏನು ಮಾಡಬೇಕು, ಕಮ್ಯುನಿಕೇಟಿವ್ ಮಾಡಬೇಕು, ಅಂದರೆ ಸಂವಹನವನ್ನು ಏನು ಮಾಡಬೇಕು, ಅವರು ಬಿಲ್ಟ್ ಮಾಡಬೇಕಾಗ್ತದೆ. ಓಕೆ, ನೆಕ್ಸ್ಟು ಅವರ ಸಾಮರ್ಥ್ಯದ ಕಡೆ ಗಮನವನ್ನು ಕೊಡಬೇಕು. ಅಂದರೆ ಯಾವ ರೀತಿಯಾಗಿ ಅವ್ರು ನೋಡಲಿ, ಅವರ ಒಂದು ಕಮ್ಯುನಿಕೇಟಿವ್ ಕಾಂಪಿಟೆನ್ಸ್ ಅಂದ್ರೇನು, ಅವರ ಒಂದು ಸಂವಹನ ಸಾಮರ್ಥ್ಯವನ್ನು, ಅಂದರೆ ಅವ್ರು ಯಾವ ರೀತಿಯಾಗಿ ಮಕ್ಕಳು ಒಬ್ಬರ ಜೊತೆ ಒಬ್ಬರು ಒಂದು ಕನೆಕ್ಟ್ ಆಗಿ ಮಾತಾಡ್ತಾರೆ, ಅವರ ಭಾಷೆಯ ಒಂದು ಕೌಶಲ್ಯ ಯಾವ ರೀತಿಯಾಗಿ ಬೆಳೀತದೆ ಅಂತ ಇದರಲ್ಲಿ ಗೊತ್ತಾಗುತ್ತೆ. ಹಾಗಾಗಿ ಆಪ್ಷನ್ 1 ಈಸ್ ಅ ರೈಟ್ ಆನ್ಸರ್. ನೀವು ಒಂದು ಸತಿ ನಿಮಗೆ ಗೊತ್ತಾಗ್ಲಿಕ್ಕಂದರೆ ಒಂದು 2 ಟೈಮ್ 3 ಟೈಮ್ ವಿಡಿಯೋಸನ್ನು ನೋಡಿ ವಾಚ್ ಮಾಡಿ, ಮತ್ತು ಕ್ವಶನ್ ಪೇಪರ್ನ ನೀವು ಇನ್ನೇನು ಮಾಡ್ಕೊಳ್ಳಿ ಅಂದರೆ ನೋಟ್ಸ್ ಮಾಡಿಕೊಂಡು 1 ಟೈಮ್ ನೀವೇ ರೀಡ್ ಮಾಡಿದರೆ ನಿಮಗೆ ಅವಶ್ಯವಾಗಿ ಗೊತ್ತಾಗುತ್ತೆ. ಪ್ರಶ್ನೆ ಕಡೆ ಹೋಗೋಣ, ಯಾವ ರೀತಿ ಇದೆ ಅಂತ ನೋಡೋಣ. ರೀಡಿಂಗ್ ಫ್ಲೂಯೆನ್ಸಿ ಈಸ್ ಅಂತ ಇದೆ. ರೀಡಿಂಗ್ ಎಬಿಲಿಟಿ ಟು ರೀಡ್ ಅಲೌಡ್. ನೋಡ್ರಿ, ರೀಡಿಂಗ್ ಫ್ಲೂಯೆನ್ಸಿ ಮೀನ್ಸ್ ನಾವು ನಿರರ್ಗಳವಾಗಿ ಓದೋದು ಅಂತಂದರೆ ಏನು ಅಂತ ಅರ್ಥ. ಎಬಿಲಿಟಿ ಟು ರೀಡ್ ಅಲೌಡ್ ಏನು, ಜೋರಾಗಿ ಓದುವಂಥ ಸಾಮರ್ಥ್ಯನ ನೋಡೋಣ. ಕಾನ್ಸಂಟ್ರೇಟಿಂಗ್ ಆನ್ ದ ಮೀನಿಂಗ್, ಕೇವಲ ಅರ್ಥದ ಕಡೆ ಹೆಚ್ಚು ಗಮನವನ್ನು ಕೊಡೋದಾ. ಫೋಕಸಿಂಗ್ ಆನ್ ದ ವರ್ಡ್ಸ್, ಶಬ್ದದ ಕಡೆ ಹೆಚ್ಚು ಫೋಕಸ್ ಮಾಡಿಕೊಂಡು ಕೇಳೋದಾ ಅಥವಾ ನೋಡೋದಾ ಅಂತ ಅರ್ಥ. ಕಾಂಪ್ರಹೆಂಡಿಂಗ್ ದ ಥೀಮ್ ಅಂತಂದ್ರೆ ಏನು, ವಿಷಯ ವಸ್ತುವನ್ನು ಗ್ರಹಿಸುವುದಾ. ಏನಾಗುತ್ತೆ ಇದರಲ್ಲಿ ಸರಿಯಾದಂತಹ ಉತ್ತರ ಏನಾಗುತ್ತೆ ನೋಡಿ, ವಿಚಾರ ಮಾಡಿ. ಏನಾಗ್ಬೋದು?
ಅಫ್ಕೋರ್ಸ್ ಏನಾಗುತ್ತೆ, ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಕಾಂಪ್ರಿಹೆಂಡಿಂಗ್ ದ ಥೀಮ್ ಏನು ಮಾಡಿ, ಕೇವಲ ಜೋರಾಗಿ ಓದೋದ್ರಿಂದ ಫ್ಲೂಯೆನ್ಸಿ ಬರುವುದಿಲ್ಲ, ಮತ್ತು ಕಾನ್ಸಂಟ್ರೇಟಿಂಗ್ ಆನ್ ದ ಮೀನಿಂಗ್, ಅರ್ಥದ ಕಡೆ ಹೆಚ್ಚು ಗಮನ ಕೊಟ್ಟರೆ ನಮಗೆ ಫ್ಲೂಯೆನ್ಸಿ ಬರುವುದಿಲ್ಲ. ಗಮನ ಕೊಡ್ತೀವಿ ಆದರೆ ನಮಗೆ ಅಲ್ಲಿ ಫ್ಲೂಯೆನ್ಸಿ ಗೊತ್ತಾಗೋದಿಲ್ಲ. ಅಂದರೆ ಫ್ಲೂಯೆನ್ಸಿ ಮೀನ್ಸ್ ನಿರರ್ಗಳವಾಗಿ ಮಾತನಾಡೋದು. ಫೋಕಸಿಂಗ್ ಆನ್ ದ ವರ್ಡ್, ಶಬ್ದದ ಕಡೆ ಗಮನ ಕೊಟ್ಟರೂ ಕೂಡ ಬರೋದಿಲ್ಲ. ಕಾಂಪ್ರಿಹೆಂಡಿಂಗ್ ಆನ್ ದ ಥೀಮ್ ಅಂದರೆ ಏನು ಮಾಡಬೇಕು, ಗ್ರಹಿಸುವುದು, ವಿಷಯ ವಸ್ತುವನ್ನು ಗ್ರಹಿಸುವುದು ಮೀನ್ಸ್ ಅದರ ಬಗ್ಗೆ ನಾವು ತಿಳ್ಕೊಳ್ಳುವುದು. ಯಾವುದೇ ಇದು ನೋಡಲಿ, ಯಾವುದೇ ಒಂದು ವಿಷಯ ವಸ್ತು ಇರಲಿ, ಅದರ ಬಗ್ಗೆ ನಮಗೆ ಗೊತ್ತಿತ್ತು ಅಂತಂದ್ರೆ ಅದ್ರ ಬಗ್ಗೆ ನೀವು ಒಂದು ವಿಷಯ ನಿಮ್ಗೆ ಗೊತ್ತಿತ್ತು, ಅದ್ರ ಬಗ್ಗೆ ನೀವೇನು ಮಾಡ್ಬೋದು, ನಿರರ್ಗಳವಾಗಿ ಮಾತಾಡ್ಬೋದು. ಅದೇ ವಿಷಯ ನಿಮ್ಗೆ ಗೊತ್ತೇ ಇಲ್ಲ ಅಂತಂದರೆ ಅದ್ರ ಬಗ್ಗೆ ನೀವೇನು ಮಾಡ್ತೀರಿ, ನಿರರ್ಗಳವಾಗಿ ನಿಮಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಅಂದರೆ ಹೇಳೋಕ್ಕಾಗೋದಿಲ್ವಲ್ಲ. ಹಾಗಾಗಿ ಕಾಂಪ್ರಿಹೆಂಡಿಂಗ್ ಆನ್ ದ ಥೀಮ್ ಅಂತ ಇದೆ. ಓಕೆ, ಕಾಂಪ್ರಿಹೆಂಡಿಂಗ್ ದ ಥೀಮ್ ಅಂತ ಮೀನ್ಸ್ ಇಲ್ಲಿದ್ದ ಆಗಬೇಕು, ಕಾಂಪ್ರಿಹೆಂಡಿಂಗ್ ದ ಥೀಮ್ ಮೀನ್ಸ್ ಏನು ಮಾಡಬೇಕು, ಗ್ರಹಿಸುವುದು, ಒಂದು ವಿಷಯ ವಸ್ತುವನ್ನು ಗ್ರಹಣೆ ಮಾಡ್ಕೊಳ್ಳೋದು, ಅಂದರೆ ಅದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳ್ಕೊಳ್ಳೋದು. ತಿಳ್ಕೊಂಡ ಮೇಲೆ ಏನಾಗುತ್ತೆ, ಅದನ್ನು ಫ್ಲೂಯೆನ್ಸಿಯಾಗಿ ನಾವು ಏನು ಮಾಡ್ಬೋದು, ಅದನ್ನು ರೀಡ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ. ಪ್ರಶ್ನೆ ಸಂಖ್ಯೆ 51. ಎ ಗುಡ್ ಟೀಚರ್ ಆಫ್ ಇಂಗ್ಲೀಷ್. ನೋಡ್ರಿ, ಒಬ್ಬ ಒಳ್ಳೆಯ ಇಂಗ್ಲೀಷ್ ಶಿಕ್ಷಕ ಏನು ಮಾಡ್ತಾನೆ ನೋಡೋಣ ಆಪ್ಷನ್ಸನ್ನು. ಪ್ರೊವೈಡ್ಸ್ ನೀಡೆಡ್ ಟು ಮಟೀರಿಯಲ್ ಟು ಹೀಸ್ ಪುಪಿಲ್ಸ್. ನೋಡ್ರಿ, ಮಕ್ಕಳಿಗೆ ಬೇಕಾದಂತಹ ಮಟೀರಿಯಲ್ಸನ್ನು, ಅಂದರೆ ಅವರಿಗೆ ಯಾವ ಮಟೀರಿಯಲ್ಸ್ ಬೇಕು ಅಂತ ವಿದ್ಯಾರ್ಥಿಗಳಿಗೆ ಅವಶ್ಯವಾಗಿರುವಂತಹ ಮಟೀರಿಯಲ್ಸನ್ನು ಕೊಡಿಸ್ತಾನ. ಕನ್ವರ್ಸಸ್ ವಿತ್ ಹೀಸ್ ಪುಪಿಲ್ಸ್ ಇನ್ ದ ನೇಟಿವ್ ಲ್ಯಾಂಗ್ವೇಜ್ ಓನ್ಲಿ. ಕೇವಲ ಆ ಮಕ್ಕಳ ಜೊತೆ ಅವರ ಒಂದು ಅವರ ಮಾತೃಭಾಷೆಯಲ್ಲಿ ಮಾತುಕತೆ ಮಾಡ್ತಾರ. ನೆಕ್ಸ್ಟು ಫೈಂಡ್ಸ್ ಓನ್ಲಿ ಮಿಸ್ಟೇಕ್ಸ್, ಕೇವಲ ತಪ್ಪುಗಳನ್ನಷ್ಟೇ ಹುಡುಕ್ತಾರ. ಅಥವಾ ಕ್ರಿಯೇಟ್ಸ್ ಆ್ಯಸ್ ಎ ಇಂಗ್ಲೀಷ್ ಅಟ್ಮಾಸ್ಫಿಯರ್ ಅರೌಂಡ್ ಹೀಸ್ ಪೀಪಲ್ಸ್ ಅಂತ ಇದೆ. ಓಕೆ, ನೋಡ್ರಿ, ಪೀಪಲ್ ಅಲ್ಲ, ಓಕೆ, ಪೂಪಿಲ್ಸ್ ಆಗಬೇಕಿದು, ಮಿಸ್ಟೇಕ್ ಆಗಿದೆ, ಒಂದು ಸೆಕೆಂಡ್, ಇದನ್ನು ಅದೇ ಕನ್ಫ್ಯೂಸ್ ಆಯ್ತು ನನಗೆ, ಪೂಪಿಲ್ಸ್ ಆಗಬೇಕು, ಇದು ತಪ್ಪಾಗಿದೆ. ರೈಟ್, ನೋಡ್ರಿ, ಕ್ರಿಯೇಟ್ ಆ್ಯಸ್ ಇಂಗ್ಲೀಷ್ ಅಟ್ಮಾಸ್ಫಿಯರ್ ಅರೌಂಡ್ ಹೀಸ್ ಪುಪಿಲ್ಸ್ ಅಂತ ಇದೆ. ತಮ್ಮ ವಿದ್ಯಾರ್ಥಿಗಳ ಸುತ್ತಮುತ್ತ ಒಂದು ಇಂಗ್ಲೀಷ್ ಅಟ್ಮಾಸ್ಫಿಯರ್ ಅಂದರೆ ಇಂಗ್ಲೀಷಲ್ಲೇ ಮಾತನಾಡುವುದು. ಒಂದು ಕ್ಲಾಸ್ ರೂಮ್ ಒಳಗೆ ಏನೇನು ನಡೀತದಲ್ಲ ಸಂವಹನ ಎಲ್ಲವೂ ಕೂಡ ಇಂಗ್ಲೀಷಲ್ಲೇ ಮಾತನಾಡುವಂತಹ ಒಂದು ಅಟ್ಮಾಸ್ಫಿಯರ್, ಒಂದು ವಾತಾವರಣವನ್ನು ಸೃಷ್ಟಿ ಮಾಡಬೇಕಾ. ನೋಡ್ರಿ, ಒಬ್ಬ ಒಳ್ಳೆ ಇಂಗ್ಲೀಷ್ ಶಿಕ್ಷಕ ಏನು ಮಾಡಬೇಕು, ಅವ್ರಿಗೆ ಹೋಗಿ ಬಡ ಹೋಗಿ 4-5 ಡಿಕ್ಷನರಿ ತಂದು ಅವ್ರಿಗೆ ಕೊಟ್ಟು ನೀವು ಅಭ್ಯಾಸ ಮಾಡ್ಕೊಂಡ್ರಿ ಅಂತಂದರೆ ಅಲ್ಲಿ ಏನಾಗೋದಿಲ್ಲ, ಇಂಗ್ಲೀಷ್ ಏನಾದರೂ ಸರಿಯಾಗಿ ಕಲ್ಕೊಳ್ಳೋಕ್ಕಾಗ್ತದ, ಮಕ್ಕಳಿಗೆ ಆಗೋದಿಲ್ಲ. ಮತ್ತು ಕನ್ವರ್ಸೇಷನ್ ವಿತ್ ಹೀಸ್ ಪೂಪಿಲ್ಸ್ ನೇಟಿವ್ ಲ್ಯಾಂಗ್ವೇಜ್, ಅವ್ರ ಮಾತೃಭಾಷೆ ಬೇರೆ ಆಗಿರ್ತದೆ. ಅವ್ರ ಮಾತೃಭಾಷೆ ಒಳಗೆ ನಾವು ಮಾತಾಡ್ಕೋತಿದ್ರೆ ಅಲ್ಲಿ ಇಂಗ್ಲೀಷ್ ಯಾವ ರೀತಿಯಾಗಿ ಬಿಲ್ಡ್ ಆಗುತ್ತೆ. ನಾನು ಇದಕ್ಕೆ ಎಕ್ಸಾಂಪಲ್ ಪ್ರಿವಿಯಸ್ ಹೇಳಿದ್ದೀನಿ. ನೆಕ್ಸ್ಟ್, ಫೈಂಡ್ ಓನ್ಲಿ ಮಿಸ್ಟೇಕ್, ಕೇವಲ ತಪ್ಪುಗಳನ್ನು ಹುಡುಕಿದ್ರಿಂದನೂ ಕೂಡ ಏನಾಗೋದಿಲ್ಲ, ಒಳ್ಳೆ ಭಾಷಾ ಶಿಕ್ಷಕ ಆಗಕ್ಕೆ ಸಾಧ್ಯ ಆಗೋದಿಲ್ಲ. ಇದರಲ್ಲಿ ಸರಿಯಾದಂಥ ಉತ್ತರ ಏನಾಗುತ್ತೆ, ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಕ್ರಿಯೇಟ್ ಆ್ಯಸ್ ಅ ಇಂಗ್ಲೀಷ್ ಅಟ್ಮಾಸ್ಫಿಯರ್ ಅರೌಂಡ್ ಈಸ್ ಪುಪಿಲ್ಸ್, ತಮ್ಮ ವಿದ್ಯಾರ್ಥಿಗಳ ಸುತ್ತಮುತ್ತ ಏನು ಒಂದು ಇಂಗ್ಲೀಷ್ ಏನಪ್ಪ ಅಂದರೆ ಅಟ್ಮಾಸ್ಫಿಯರನ್ನು, ಅಂದರೆ ಇಂಗ್ಲೀಷ್ ಮಾತನಾಡುವಂತಹ ಒಂದು ವಾತಾವರಣವನ್ನು ಏನು ಮಾಡಬೇಕು, ಅವರು ಇಂಗ್ಲೀಷ್ ಟೀಚರು ಸೃಷ್ಟಿ ಮಾಡಬೇಕು. ಓಕೆ, ಸರಿಯಾದಂಥ ಉತ್ತರ ಏನಾಗುತ್ತೆ, ಆಪ್ಷನ್ 4 ಆಗುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ. ದ ಬೆಸ್ಟ್ ವೇ ಫಾರ್ ಎ ಟೀಚರ್ ಟು ಟೀಚ್ ಗ್ರಾಮರ್ ಈಸ್. ಯಾವ ಒಂದು ವೇ ಒಳಗೆ ಒಬ್ಬ ಶಿಕ್ಷಕ ಏನು ಮಾಡಬೇಕು, ಟೀಚ್ ಮಾಡಬೇಕು ಅಂತ ಇದೆ. ನೋಡ್ರಿ, ಈ ಮೆಥಡ್ಸ್ಗಳು ತುಂಬ ಇಂಪಾರ್ಟೆಂಟು. ಈ ಮೆಥಡ್ಸ್ಗಳ ಮೇಲೆ ನಾನು ಒಂದೊಂದು ಕ್ಲಾಸನ್ನು ಮಾಡೋಕ್ಕೆ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಖಂಡಿತವಾಗ್ಲೂ ಕೂಡ ಮಾಡ್ತೀನಿ. ನಿಮಗೆ ತುಂಬಾ ಈಸಿಯಾಗಿ ನೀವೇನು ಮಾಡ್ಬೋದು, ಈ ರೀತಿಯಾದಂಥ ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕ್ಬೋದು. ಓಕೆ, ನೋಡೋಣ. ಫಸ್ಟಿಗೆ ಏನಿದೆ, ಇಂಡಕ್ಟಿವ್ ಮೆಥಡ್ ಅಂತಿದೆ. ಇಂಡಕ್ಟಿವ್ ಮೆಥಡ್ ಮೀನ್ಸ್ ಅನುಗಮನ ಪದ್ಧತಿ, ಡಿಡಕ್ಟಿವ್ ಮೆಥಡ್ ನಿಗಮನ, ಸ್ಟ್ರಕ್ಚರ್ ಮೀನ್ಸ್ ರಚನಾತ್ಮಕ, ಕಮ್ಯುನಿಕೇಟಿವ್ ಮೀನ್ಸ್ ಸಂವಹನಾತ್ಮಕ ಮೆಥಡು, ಒಂದು ಮೆಥಡ್ ಮೀನ್ಸ್ ವಿಧಾನ. ಓಕೆ, ರೈಟ್. ದ ಬೆಸ್ಟ್ ವೇ ಫಾರ್ ಎ ಟೀಚರ್ ಟು ಟೀಚ್ ಗ್ರಾಮರ್, ಡಿಡಕ್ಟ್ ಏನೂ ಗೊತ್ತೇ ಇಲ್ಲ ಅಂತ ತಿಳ್ಕೊಳ್ಳೋಣ. ಓಕೆ, ಟೀಚರ್ ಗ್ರಾಮರ್ ಕಲಿಸ್ಬೇಕಪ್ಪ ಅಂತಾರೆ. ಫಸ್ಟ್ ಇಂಗ್ಲೀಷ್ ಟೀಚರು, ಒಬ್ಬ ಲ್ಯಾಂಗ್ವೇಜ್ ಟೀಚರು ಗ್ರಾಮರ್ ಕಲಿಸ್ಬೇಕಪ್ಪ ಅಂತಂದರೆ ಅವ ಏನು ಮಾಡಬೇಕು ಫಸ್ಟಿಗೆ ಅಂದರೆ, ಮಕ್ಕಳಿಗೆ ಕೆಲವೊಂದಿಷ್ಟು ನಾವು ಏನು ಮಾಡ್ತೀವಿ, ಬೇಸಿಕ್ ರೂಲ್ಸನ್ನು ಹೇಳ್ಕೊಡ್ತೀವಲ್ವ. ಅಂದರೆ ಫಸ್ಟ್ ಎಕ್ಸಾಂಪಲ್ಸನ್ನು ಹೇಳ್ಕೊಡ್ತೀವಿ. ಸ್ಟ್ರಕ್ಚರ್ ರಚನಾತ್ಮಕ, ನೋಡಿರಿ, ಬೆಸ್ಟ್ ವೇ ರಚನಾತ್ಮಕ ಬರುವುದಿಲ್ಲ ಅಲ್ಲಿ. ಓಕೆ, ನೆಕ್ಸ್ಟು ಕಮ್ಯುನಿಕೇಟಿವ್ ಅನ್ನು ಕೂಡ ಬರುವುದಿಲ್ಲ. ಏನು ಬರ್ತದೆ, ಇಂಡಕ್ಟಿವ್ ಮೆಥಡ್ ಬರುತ್ತೆ. ಆಪ್ಷನ್ 1 ಈಸ್ ದ ರೈಟ್ ಆನ್ಸರ್. ಇಂಡಕ್ಟಿವ್ ಮೀನ್ಸ್ ಸರಳತೆಯಿಂದ ಏನಾಗ್ತದಪ್ಪ ಅಂದರೆ ಕಠಿಣತೆ ಕಡೆ ಹೋಗೋದು. ಅಂದರೆ ಫಸ್ಟಿಗೆ ಏನು ಮಾಡ್ತಾರೆ ಶಿಕ್ಷಕರು, ಎಕ್ಸಾಂಪಲ್ಸನ್ನು ಕೊಡ್ತಾರೆ. ಫಸ್ಟ್ ನಮಗೆ ನಿಯಮವನ್ನು ತಿಳಿಸ್ಕೊಡ್ತಾರೆ. ಅದು ಆದಮೇಲೆ ಏನಾಗ್ತದಪ್ಪ ಅಂತಂದರೆ ಬೇರೆ ಆದಂತಹ ಒಂದು ವಿಷಯ ವಸ್ತುವನ್ನು ಹೇಳ್ಕೊಡ್ತಾರೆ. ಮೂರ್ತದಿಂದ ಅಂದರೆ ನಮಗೆ ಆರಾಮಾಗಿ ಏನು ಮಾಡ್ಬೋದು, ನಾವು ತಿಳ್ಕೊಬೋದು. ಫಸ್ಟ್ ಉದಾಹರಣೆಗಳನ್ನು ಅಂಡರ್ಸ್ಟ್ಯಾಂಡ್ ಮಾಡಿಸ್ತಾರೆ ಅವ್ರು ನಮಗೆ, ಈ ರೀತಿಯಾಗಿ ಬರುತ್ತೆ ಅಂತ ಎಲ್ಲನೂ ಕೂಡ ನಮಗೆ ಫಸ್ಟಿಗೆ ಹೇಳ್ಕೊಡ್ತಾರಪ್ಪ ಅಂತಂದರೆ
ಫಾರ್ಮುಲಾಸ್ಗಳನ್ನು ನಮಗೆ ಕೊಡ್ತಾರೆ ಅವರು. ಫಾರ್ಮುಲಾಸ್ಗಳನ್ನು ನಾವು ತಿಳ್ಕೊಂಬಿಟ್ಟ ಮೇಲೆ ನಾವೇನು ಮಾಡ್ತೀವಪ್ಪ ಅಂದರೆ ಆಮೇಲೆ ಫಾರ್ಮುಲಾಸ್ ಮೇಲೆ ಏನು ಮಾಡ್ತೀವಿ, ನಮಗೆ ಗ್ರಾಮರ್ ಬೇಸ್ ಆಗಿ ಒಂದೊಂದು ವಾಕ್ಯ ರಚನೆಯನ್ನು ಅವ್ರು ಕೊಡ್ತಾರೆ ನಮಗೆ. ಓಕೆ, ಹಾಗಾಗಿ ದ ಬೆಸ್ಟ್ ವೇ ಫಾರ್ ಟೀಚರ್ ಟು ಟೀಚ್ ಗ್ರಾಮರ್ ಈಸ್ ಏನಪ್ಪ ಅಂದರೆ ಇಂಡಕ್ಟಿವ್ ಮೆಥಡ್ ಒಳಗೆ ನಾವೇನು ಮಾಡ್ತೀವಿ, ಗ್ರಾಮರನ್ನು ಬಿಡಿಸ್ತೀವಿ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ. ದ ಟೀಚರ್ ಕಂಪ್ಲೀಟ್ಲಿ ಅವಾಯ್ಡ್ಸ್ ಯೂಸಿಂಗ್ ದ ಮದರ್ ಟಂಗ್ ಇನ್ ವಿಚ್ ಆಫ್ ದ ಫಾಲೋವಿಂಗ್ ಮೆಥಡ್ ಅಂತ ಇದೆ. ಯಾವ ಮೆಥಡ್ ಒಳಗೆ ಟೀಚರ್ ಕಂಪ್ಲೀಟಾಗಿ ತಮ್ಮ ಮಾತೃಭಾಷೆಯನ್ನು ಏನು ಮಾಡ್ತಾರಪ್ಪ ಅಂದ್ರೆ ಅವಾಯ್ಡ್ ಮಾಡ್ತಾರೆ, ತೆಗೆದು ಹಾಕ್ತಾರೆ. ಯಾವ ಒಂದು ಮೆಥಡ್ ಒಳಗೆ ಗೊತ್ತಾಗತ್ತೆ, ಯಾವ ಮೆಥಡ್ ಒಳಗೆ? ಬೈಲ್ಯಾಂಗ್ವೇಜ್ ಮೆಥಡ್. ಬೈಲ್ಯಾಂಗ್ವೇಜ್ ಮೀನ್ಸ್ ಎರಡು ಭಾಷೆಯನ್ನು ಕೂಡ ಮಾತನಾಡೋದು. ಫಾರ್ ಎಕ್ಸಾಂಪಲ್ ಇಂಗ್ಲೀಷ್ ಟೀಚರ್ ಅಂತ ಇದ್ದಾರೆ, ಅವ್ರು ಕನ್ನಡನೂ ಮಾತಾಡ್ತಾರೆ ಅಂದರೆ ಅವ್ರು ಎರಡು ಭಾಷೆ, ಕಂಗ್ಲೀಷ್ ಭಾಷೆ ಮಾತಾಡೋದು, ಅವ್ರು ಕನ್ನಡನೂ ಹೇಳೋದು, ಇಂಗ್ಲೀಷನ್ನು ಕೂಡ ಹೇಳೋದು. ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡ್ ಅಂದರೆ ಗ್ರಾಮರನ್ನು ಬೇರೆಯಾಗಿ ವಾಕ್ಯ ಮತ್ತು ಗ್ರಾಮರ್ನ ಕೂಡಿ ಹೇಳೋದು. ನೆಕ್ಸ್ಟ್ ಡೈರೆಕ್ಟ್ ಮೆಥಡ್ ಆ್ಯಂಡ್ ಡಾಕ್ಟರ್ ಆಗಿ ಆಪ್ಷನ್ 1 ಬೈಲ್ಯಾಂಗ್ವೇಜ್ ಮೆಥಡ್ ಅಂತೂ ಬರೋದಿಲ್ಲ. ಏನು ನೋಡ್ರಿ, ಯೂಸಿಂಗ್ ದ ಮದರ್ ಟಂಗ್ ನೋಡ್ರಿ, ದ ಟೀಚರ್ ಕಂಪ್ಲೀಟ್ಲಿ ಅವಾಯ್ಡ್ಸ್ ಯೂಸಿಂಗ್ ದ ಮದರ್ ಟಂಗ್ ಅಂದರೆ ಇಲ್ಲಿ ಕಂಪ್ಲೀಟಾಗಿ ಏನು ಮಾಡಿದ್ದಾರೆ, ಅವ್ರು ಅವಾಯ್ಡ್ ಮಾಡಿದ್ದಾರೆ. ಹಾಗಾಗಿ ಬೈಲ್ಯಾಂಗ್ವೇಜ್ ಅಂತೂ ಬರೋದೇ ಇಲ್ಲ. ಗ್ರಾಮರ್ ಟ್ರಾನ್ಸ್ಲೇಷನ್ ಇದನ್ನು ಕೂಡ ಎರಡು ರೀತಿ ಆಗುತ್ತೆ, ಹಾಗಾಗಿ ಇದು ಕೂಡ ಬರೋದಿಲ್ಲ. ಇದು ಡೈರೆಕ್ಟ್ ಮೆಥಡ್ ಆಗುತ್ತೆ. ಡೈರೆಕ್ಟ್ ಮೆಥಡಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಶಿಕ್ಷಕರು ಕೇವಲ ಯಾವ ಒಂದು ಭಾಷೆಯನ್ನು ಬಿಲ್ಟ್ ಮಾಡಬೇಕು ಅಥವಾ ಯಾವ ಭಾಷಾ ಕೌಶಲ್ಯವನ್ನು ಮಕ್ಕಳಲ್ಲಿ ಬೆಳೆಸಬೇಕಂತಿದ್ದಾರೋ ಅದನ್ನು ಆ ಭಾಷೆಯನ್ನು ಮಾತ್ರ ಯೂಸ್ ಮಾಡ್ತಾರೆ, ಬೇರೆ ಯಾವ ಭಾಷೆಯನ್ನು ಕೂಡ ಯೂಸ್ ಮಾಡಲ್ಲ. ಇದಕ್ಕೆ ಡೈರೆಕ್ಟ್ ಮೆಥಡ್ ಅಂತ ಕರೀತಾರೆ. ಓಕೆ, ಇದರಲ್ಲಿ ಯಾವುದೇ ರೀತಿಯಾದಂತಹ ಏನು ಮಾಡೋದಿಲ್ಲ, ಅವರು ಮದರ್ ಟಂಗನ್ನು ಯೂಸ್ ಮಾಡೋದಿಲ್ಲ. ಓನ್ಲಿ ಯಾವ ಒಂದು ಭಾಷಾ ಕೌಶಲ್ಯ ಬೆಳೆಸಬೇಕಂತಿದ್ದಾರಲ್ವ ಆ ಭಾಷೆಯನ್ನು ಮಾತ್ರ ಅವರು ಬಳಸ್ತಾರೆ. ಓಕೆ, ಹಾಗಾಗಿ 53 ಕ್ವಶನ್ಗೆ ಸರಿಯಾದ ಉತ್ತರ ಡೈರೆಕ್ಟ್ ಮೆಥಡ್ ಆಗುತ್ತೆ. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ ನೋಡೋಣ ಯಾವ ರೀತಿ ಇದೆ ಅಂತ. ಇಫ್ ದ ಮದರ್ ಟಂಗ್ ಆಫ್ ಎ ಲರ್ನರ್ ಆ್ಯಂಡ್ ಎ ಟೀಚರ್ ಈಸ್ ಡಿಫ್ರೆಂಟ್ ಇಟ್ ನೋಡ್ರಿ, ಇಫ್ ದ ಮದರ್ ಟಂಗ್ ಆಫ್ ಎ ಲರ್ನರ್ ಆ್ಯಂಡ್ ಎ ಟೀಚರ್ ಈಸ್ ಡಿಫ್ರೆಂಟ್ ಇಟ್ ಅಂದರೆ ಶಿಕ್ಷಕರ ಮಾತೃಭಾಷೆ ಬೇರೆ ಇರ್ತದೆ ಮತ್ತು ವಿದ್ಯಾರ್ಥಿಗಳ ಮಾತೃಭಾಷೆ ಬೇರೆ ಇರ್ತಾರೆ. ಅವಾಗೇನಾಗತ್ತೆ, ಡಿಫ್ರೆಂಟ್ ಇಟ್ ಬೇರೆ ಬೇರೆ ಇದ್ದರೆ ಅವಾಗೇನಾಗುತ್ತೆ, ಅಫೆಕ್ಟ್ ಲರ್ನಿಂಗ್ ದ ಟಾರ್ಗೆಟ್ ಲ್ಯಾಂಗ್ವೇಜ್ ನೆಗೆಟಿವ್ಲಿ. ನೋಡ್ರಿ, ಅಫೆಕ್ಟ್ಸ್ ಲರ್ನಿಂಗ್ ದ ಟಾರ್ಗೆಟ್ ಲ್ಯಾಂಗ್ವೇಜ್ ನೆಗೆಟಿವ್ಲಿ ಅಂದರೆ ನಾವು ಯಾವ ಒಂದು ಭಾಷಾ ಕೌಶಲ್ಯ ಬೆಳೆಸ್ಬೇಕಂತ ಮಾಡಿದ್ವಲ್ವ, ಯಾವ ಒಂದು ಲ್ಯಾಂಗ್ವೇಜನ್ನು ಕಲಿಬೇಕಂತ ಮಾಡಿದ್ವಲ್ಲ ಅದ್ರ ಮೇಲೆ ಅದು ಏನಾಗುತ್ತಪ್ಪ ಅಂದರೆ ನೆಗೆಟಿವ್ ಆಗಿ ನಕಾರಾತ್ಮಕ ಪರಿಣಾಮ ಬೀಳ್ತದೆ. ನೆಕ್ಸ್ಟು ಡಸ್ ನಾಟ್ ಬಿಯರ್ ಎನಿ ಎಫೆಕ್ಟ್, ಯಾವುದೇ ರೀತಿಯಾದಂತಹ ಏನಾಗೋದಿಲ್ಲ, ಅಫೆಕ್ಟ್ ಆಗೋದಿಲ್ಲ. ನೆಕ್ಸ್ಟ್ ಮೂರನೇದ್ದು ಮೇಕ್ ಲರ್ನಿಂಗ್ ಬ್ಯಾಂಡ್ಸಮ್ ಆ್ಯಂಡ್ ಅಫೆಕ್ಟಿವ್. ಕೆಲವೊಂದಿಷ್ಟು ಏನಾಗತ್ತಪ್ಪ ಅಂತಂದರೆ ಕಲಿಕೆ ಆಸಕ್ತಿದಾಯಕವಾಗಿ ಮತ್ತು ಪರಿಣಾಮಕಾರಿಯಾಗತ್ತೆ. ನೆಕ್ಸ್ಟ್ ಹೆಲ್ಪ್ ದ ಲರ್ನರ್ ಆ್ಯಸ್ ಈ ಮಸ್ಟ್ ಯೂಸ್ ದ ಟಾರ್ಗೆಟ್ ಲ್ಯಾಂಗ್ವೇಜ್. ವಿದ್ಯಾರ್ಥಿಗಳಿಗೆ ಏನಾಗತ್ತಪ್ಪ ಅಂತಾರೆ, ಅವರು ಬಯಸಿರುವಂತಹ ಒಂದು ಟಾರ್ಗೆಟ್ ಲ್ಯಾಂಗ್ವೇಜನ್ನು ಏನಾಗುತ್ತೆ ಅದನ್ನು ಕಲ್ಕೊಳ್ಳೋಕ್ಕೆ ಅವರಿಗೆ ಸಹಕಾರಿ ಆಗುತ್ತೆ. ಯಾವುದಾಗತ್ತೆ ಇದರಲ್ಲಿ ಸರಿಯಾದ ಉತ್ತರ? ಆಪ್ಷನ್ 54ಗೆ ನೋಡೋಣ. ನೋಡ್ರಿ, ಫಸ್ಟ್ನೇದು ಏನಾಗುತ್ತೆ, ಅಫೆಕ್ಟ್ ಲರ್ನಿಂಗ್ ದ ಟಾರ್ಗೆಟ್ ಲ್ಯಾಂಗ್ವೇಜ್ ಆಫ್ ನೆಗೆಟಿವ್ಲಿ. ಇಫ್ ದ ಮದರ್ ಟಂಗ್ ಆಫ್ ಎ ಲರ್ನರ್ ಆ್ಯಂಡ್ ಟೀಚರ್ ಈಸ್ ಡಿಫ್ರೆಂಟ್ ಇತ್ತಂದರೆ ನೋಡ್ರಿ, ಅವರು ಶಿಕ್ಷಕರು ಬೇರೆ ಭಾಷೆ ಬರ್ತಿತ್ತು, ಶಿಕ್ಷಕರು ಬೇರೆ ಭಾಷೆ ಮಾತಾಡ್ತಿದ್ರು ಮತ್ತು ಮಕ್ಕಳು ಬೇರೆ ಭಾಷೆ ಮಾತಾಡ್ತಿದ್ದಾರೆ. ಅವ್ರು ಕಮ್ಯುನಿಕೇಟಿವ್ ಇರುವಂಥ ಒಂದು ಲ್ಯಾಂಗ್ವೇಜ್ ಒಳಗೆ ಅವ್ರು ಏನು ಮಾಡಬೇಕು, ಕಮ್ಯುನಿಕೇಟಿವ್ ಮಾಡಬೇಕು. ಹಾಗಾಗಿ ಅವ್ರು ಯಾವ ಲ್ಯಾಂಗ್ವೇಜನ್ನು ಬಳಸ್ತಾರೆ, ಮೇ ಬಿ ಅವರು ಒಂದು ಕಾಮನ್ ಲ್ಯಾಂಗ್ವೇಜ್ ಬಳಸ್ತಾರೆ ಅಂತ ತಿಳ್ಕೊಳ್ಳೋಣ. ಓಕೆ, ವಿದ್ಯಾರ್ಥಿಗಳು ಕನ್ನಡ ಮಾತಾಡ್ತಾರೆ, ಶಿಕ್ಷಕರು ತಮಿಳು ಮಾತಾಡ್ತಾರೆ ಅಂತ ತಿಳ್ಕೊಳ್ಳೋಣ. ಅವರಿಬ್ಬರಿಗೆ ಬರುವಂಥ ಒಂದು ಕಾಮನ್ ಲ್ಯಾಂಗ್ವೇಜ್ ಯಾವುದಿರ್ತದೆ, ಇಂಗ್ಲೀಷಲ್ಲಿ ಇರ್ತದೆ ಅಥವಾ ಹಿಂದಿ ಇರ್ತದೆ. ಓಕೆ, ಅದೇ ಭಾಷೆ ಒಳಗೆ ಅವ್ರೇನು ಮಾತಾಡೋಕ್ಕೆ ಪ್ರಾರಂಭ ಮಾಡ್ತಾರೆ. ಓಕೆ, ಇವರಿಗೂ ಬರುತ್ತೆ ಸ್ವಲ್ಪ, ಅವರಿಗೂ ಸ್ವಲ್ಪ ಬರುತ್ತೆ. ಹಾಗಾಗಿ ಅವ್ರೇನು ಮಾಡ್ತಾರೆ, ಬೇರೆ ಒಂದು ಭಾಷೆ ಕಡೆಗೆ ಹೋಗ್ತಾರೆ. ಹಾಗಾಗಿ ಇದು ನೆಗೆಟಿವ್ಲಿ ಎಫೆಕ್ಟ್ ಆಗೋದಿಲ್ಲ ಮತ್ತು ಡಸಂಟ್ ಬಿಯರ್ ಎನಿ ಅಫೆಕ್ಟ್ ಆಗತ್ತೆ. ಹಾಗಾಗಿ ಇದು ಕೂಡ ತಪ್ಪಾಗತ್ತೆ. ನೋಡಿರಿ, ಹೆಲ್ಪ್ಸ್ ದ ಲರ್ನರ್ ಆ್ಯಸ್ ಹಿ ಮಸ್ಟ್ ಯೂಸ್ ದ ಟಾರ್ಗೆಟ್ ಲ್ಯಾಂಗ್ವೇಜ್. ನೋಡಿರಿ, ಇದು ತುಂಬಾ ಹೆಲ್ಪ್ಕಾರಿಯಾಗತ್ತೆ. ನೋಡಲಿ, ಬೇರೆ ಬೇರೆ ಸ್ಟೇಟಿಂದ ಟೀಚರ್ಸ್ಗಳನ್ನ ಕರೆಸ್ತಾರೆ. ಯಾಕೆ, ಅವರಿಗೆ ಇಲ್ಲಿಂದ ಕನ್ನಡ ಭಾಷೆ ಬರೋದಿಲ್ಲ. ಹಾಗಾಗಿ ಅವರು ಏನು ಮಾಡಬೇಕಾಗತ್ತೆ, ಅವರು ಇಂಗ್ಲೀಷ್ ಒಳಗೆ ಮಾತಾಡಬೇಕಾಗತ್ತೆ ಮಕ್ಕಳು ಕೂಡ. ಹಾಗಾಗಿ ಅವ್ರ ಮಕ್ಕಳು ಕೂಡ ಇಂಗ್ಲೀಷಲ್ಲಿ ಮಾತಾಡಬೇಕಂದ್ರೆ ನಮ್ಮ ಶಿಕ್ಷಕರೇ ಇಂಗ್ಲೀಷ್ ಒಳಗೆ ಮಾತಾಡ್ತಿದ್ರೆ ಮಕ್ಕಳು ಕೂಡ ಏನು ಮಾಡಬೇಕಾಗತ್ತೆ, ಇಂಗ್ಲೀಷ್ ಕಲ್ಕೊಳ್ಳೇಬೇಕಾಗತ್ತೆ. ಹಾಗಾಗಿ ಅವ್ರ ಟಾರ್ಗೆಟ್ ಲ್ಯಾಂಗ್ವೇಜಿಗೆ ಏನಾಗುತ್ತೆ, ಅದು ತುಂಬಾ ಹೆಲ್ಪ್ ಆಗುತ್ತೆ. ಸೊ ಪ್ರಶ್ನೆ ಸಂಖ್ಯೆ 54ಕ್ಕೆ ಸರಿಯಾದಂತಹ ಉತ್ತರ ಏನಾಗತ್ತಪ್ಪ ಅಂತಂದರೆ ಆಪ್ಷನ್ 4 ಆಗುತ್ತೆ. ಮುಂದಿನ ಪ್ರಶ್ನೆ ನೋಡೋಣ ಯಾವ ರೀತಿದೆ ಅಂತ. 55ನೇ ಪ್ರಶ್ನೆ ನೋಡಿ. 56ನೇ ಪ್ರಶ್ನೆ ನೋಡಿಲಿ, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನೋನ್ ಆ್ಯಸ್ ಡೀಟೇಲ್ಡ್ ಸ್ಟಡಿ ಅಂತ ಇದೆ. ಆಪ್ಷನನ್ನು ನೋಡೋಣ. ಯಾವುದು ಇದರಲ್ಲಿ ಡೀಟೇಲ್ ಸ್ಟಡಿಗೆ ಸಂಬಂಧಿಸಿರುವಂತಹ ಯಾವ ಒಂದು ರೀಡಿಂಗಿಂದ ನಾವು ಡೀಟೇಲ್ ಆಗಿ ಸ್ಟಡಿ ತಿಳ್ಕೊಬೋದು, ಅಂದರೆ ಕಂಪ್ಲೀಟಾಗಿ ವಿವರಣಾತ್ಮಕವಾಗಿ ಓದು ಯಾವ ಒಂದು ಇದರಲ್ಲಿ ಬರ್ತದೆ ಅಂತ, ವಿಧಾನ ಒಳಗೆ ಬರ್ತದೆ ಅಂತ ಕೊಟ್ಟಿದ್ದಾರೆ. ಓಕೆ, ಇದರಲ್ಲಿ ಸರಿಯಾದಂತಹ ಆಪ್ಷನ್ಸನ್ನು ನೋಡೋಣ. ಆಪ್ಷನ್ ನಂಬರ್ 1 ನೋಡಿ, ಲೌಡ್ ರೀಡಿಂಗ್, ಜೋರಾಗಿ ಓದೋದ್ರಿಂದ ಡೀಟೇಲ್ ಸ್ಟಡಿ, ವಿವರಣಾತ್ಮಕವಾಗಿ ಓದೋಕ್ಕಾಗ್ತದೆ. ಇಂಟೆನ್ಸಿವ್ ರೀಡಿಂಗ್, ಸೈಲೆಂಟ್ ರೀಡಿಂಗ್ ಆ್ಯಂಡ್ ಲೈಬ್ರರಿ ರೀಡಿಂಗ್ ಅಂತಿದೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಇಂಟೆನ್ಸಿವ್ ರೀಡಿಂಗ್. ಯಾಕಪ್ಪ ಅಂತಂದರೆ
ಇಂಟೆನ್ಸಿವ್ ರೀಡಿಂಗ್ ಯಾಕಾಗತ್ತಂತಂದರೆ ಅದು ಏನಾಗುತ್ತೆ, ಅತಿ ಹೆಚ್ಚು ಗಮನ ಕೊಟ್ಟು ನಮ್ಮ ಮನಸ್ಸಿಂದ ತೀವ್ರತರವಾಗಿ ನಾವು ಓದುವಂತಹ ಒಂದು ಓದಿಗೆ ಇಂಟೆನ್ಸಿವ್ ರೀಡಿಂಗ್ ಅಂತ ಕರಿತೀವಿ. ಓಕೆ, ಜೋರಾಗಿ ಓದೋದ್ರಿಂದ ಏನಾಗೋದಿಲ್ಲ, ಅದು ವಿವರಣಾತ್ಮಕವಾಗಿ ಆಗ್ತದೆ, ಬಟ್ ಅದು ಒಂದು ಓದುವಂತಹ ಮೆಥಡ್ ಅಲ್ಲ ಅದು. ಓಕೆ, ಸೈಲೆಂಟ್ ರೀಡಿಂಗ್, ಮೌನವಾಗಿ ಓದೋದು, ಮೌನ ಓದು ಕೂಡ ಒಂದು ಒಳ್ಳೆಯ ವಿಧಾನ. ಆದರೆ ಇದರಲ್ಲಿ ಅದು ಅಷ್ಟೊಂದು ನಮ್ಮ ಕ್ವಶನ್ಗೆ ಹತ್ತಿರವಾಗುವಂತಹ ಒಂದು ಆಪ್ಷನ್ ಆಗೋದಿಲ್ಲ. ಲೈಬ್ರರಿ ರೀಡಿಂಗ್ ಕೂಡ ಆಗೋದಿಲ್ಲ. ಹಾಗಾಗಿ ಕ್ವಶನ್ ನಂಬರ್ 56ಗೆ ಸರಿಯಾದ ಉತ್ತರ ಆಪ್ಷನ್ 2 ಆಗುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ ಯಾವ ರೀತಿ ಇದೆ ಅಂತ. ಕ್ವಶನ್ ನಂಬರ್ 57, ಕುಮಾರ್ ಈಸ್ ಇನ್ ದ ಹ್ಯಾಬಿಟ್ ಆಫ್ ಪ್ರೊನೌನ್ಸಿಯೇಟಿಂಗ್ ದ ವರ್ಡ್ ಜಾನ್ ಲೈಕ್ ಜೊಹಾನ್. ವಾಟ್ ವಿಲ್ ಯು ಡೂ ಅಂತ ಇದೆ. ಆಪ್ಷನ್ ನೋಡಿ, ನಥಿಂಗ್ ಬಿಕಾಸ್ ಹಿ ಬಿಲಾಂಗ್ಸ್ ಟು ರೂರಲ್ ಬೆಲ್ಟ್ ಅಂತ ಇದೆ. ಏನು ಮಾಡೋಕ್ಕಾಗೋದಿಲ್ಲ, ಯಾಕಪ್ಪ ಅಂದ್ರೆ ಅವ ಹಳ್ಳಿಲಿತ್ರ ಅಥವಾ ಗ್ರಾಮೀಣ ವಿಭಾಗದ ವಿದ್ಯಾರ್ಥಿಯಾಗಿದ್ದಾನೆ. ಇಟ್ ಈಸ್ ಹೆರಿಡಿಟಿ, ಇದು ಆತನ ಅನುವಂಶೀಯತೆಯಿಂದ ಬಂದಂತಹ ಒಂದು ದೋಷ. ಹಿ ಈಸ್ ನಾಟ್ ಆ್ಯನ್ ಇಂಟೆಲಿಜೆಂಟ್ ಬಾಯ್, ಆತ ಪ್ರತಿಭಾವಂತ ವಿದ್ಯಾರ್ಥಿ ಅಲ್ಲ. ಆಪ್ಷನ್ ನಂಬರ್ 4 ನೋಡಿ ಯಾವ ರೀತಿ ಇದೆ ಅಂತ. ಅರೇಂಜ್ ರೆಮಿಡಿಯಲ್ ಕ್ಲಾಸ್ ಫಾರ್ ಹಿಮ್, ನೋಡ್ರಿ ಇದು ಸರಿಯಾದಂತಹ ಉತ್ತರ. ಆತನಿಗೋಸ್ಕರ ನಾವೇನು ಮಾಡಬೇಕು, ಒಂದು ಪರಿಹಾರ ಬೋಧನಾ ಕ್ಲಾಸನ್ನು ಅಥವಾ ಪರಿಹಾರ ಬೋಧನಾ ಒಂದು ಯೋಜನೆಯನ್ನು ಅವನ ಸಂಬಂಧ ಮಾಡಬೇಕಾಗತ್ತೆ. ಯಾಕಪ್ಪ ಅಂದರೆ ಇದೇ ಆನ್ಸರ್ ಯಾಕೆ ಕರೆಕ್ಟ್ ಆಗತ್ರಿ ಅಂತಂದರೆ, ಕ್ವಶನ್ನ ಇನ್ನೊಮ್ಮೆ ಓದ್ಕೊಳ್ಳಿ. ಏನು ಕೇಳಿದ್ದಾರೆ ಅವರು, ಕುಮಾರ್ ಈಸ್ ಇನ್ ದ ಹ್ಯಾಬಿಟ್ ಆಫ್ ಪ್ರೊನೌನ್ಸಿಯೇಟಿಂಗ್ ದ ವರ್ಡ್ ಜಾನ್ ಲೈಕ್ ಜಾನ್, ವಾಟ್ ವಿಲ್ ಯು ಡೂ, ನೀವೇನು ಮಾಡ್ತೀರಂತ ಕೇಳಿದ್ದಾರೆ. ಇವು ಬರುತ್ತಾ, ನಥಿಂಗ್ ಬಿಕಾಸ್ ಏನು ಮಾಡೋಕ್ಕಾಗೋದಿಲ್ಲ ಅಂತ ನೆಗೆಟಿವ್ ಅಂತ ನಾವು ಹೇಳಕ್ಕೆ ಬರೋದೇ ಇಲ್ಲ. ಯಾಕಂದರೆ ಮಾಡಲೇಬೇಕು. ಆ್ಯಸ್ ಅ ಶಿಕ್ಷಕರಾಗಿ ನಾವು ಮಕ್ಕಳಿಗೋಸ್ಕರ ಒಂದು ಪರಿಹಾರ ಬೋಧನೆಯನ್ನು ಮಾಡಬೇಕು. ಹಾಗಾಗಿ ಇದು ತಪ್ಪಾಗತ್ತೆ. ಈಸ್ ಹೆರಿಡಿಟಿ, ಇದು ಕೂಡ ಆಗೋದಿಲ್ಲ. ಹಾಗಾಗಿ ನಾವು ಏನು ಮಾಡ್ತೀವಿ ಅಂತಂದರೆ ಅವನಿಗೆ ಏನು ಮಾಡ್ತೀವಿ, ಅರೇಂಜ್ ದ ರೆಮಿಡಿಯಲ್ ಕ್ಲಾಸ್ ಫಾರ್ ಹಿಮ್, ಇದು ಸರಿಯಾದಂತಹ ಉತ್ತರ ಆಗುತ್ತೆ. ಇದು ನಮಗೆ ಡೈರೆಕ್ಟಾಗಿ ಗೊತ್ತಾಗ್ಬಿಡುತ್ತೆ. ಓಕೆ, ಹಾಗಾಗಿ 57 ಕ್ವಶನ್ ನಂಬರ್ಗೆ ಸರಿಯಾದ ಉತ್ತರ ಆಪ್ಷನ್ 4 ಆಗುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ ಯಾವ ರೀತಿ ಇದೆ ಅಂತ. ಸ್ಟಡಿ ಆಫ್ ಮೀನಿಂಗ್ ಇನ್ ಎ ಲ್ಯಾಂಗ್ವೇಜ್ ಈಸ್ ನೋನ್ ಆ್ಯಸ್ ಅಂತ ಇದೆ. ಅಂದರೆ ಅರ್ಥಶಾಸ್ತ್ರದ ಬಗ್ಗೆ ಒಂದೊಂದು ಸ್ಟಡಿ ಆಫ್ ಮೀನಿಂಗ್ ಇನ್ ಎ ಲ್ಯಾಂಗ್ವೇಜ್ ಅಂದರೆ ಒಂದು ಭಾಷೆಯಲ್ಲಿ ಇರುವಂತಹ ಅರ್ಥವನ್ನು ನಾವು ಯಾವ ರೀತಿಯಾಗಿ ಯಾವ ಒಂದು ವಿಧಾನದ ಮೂಲಕ ಅರ್ಥ ಮಾಡ್ಕೋಬೇಕು ಅಂತ ಇದೆ. ಸೆಂಟೆಕ್ಸ್ ಅಂತ ಇದೆ. ನಾವು ಒಂದು ಮೀನಿಂಗನ್ನು ಅರ್ಥ ಮಾಡ್ಕೊಳ್ಳೋಕೆ ಏನು ಯೂಸ್ ಮಾಡ್ತೀವಿ, ಆಪ್ಷನನ್ನು ಒನ್ ಟೈಮ್ ಓದ್ತೀವಿ. ಸೆಂಟೆಕ್ಸ್ ಇದೆ, ನೆಕ್ಸ್ಟು ಸೆಮೆಂಟಿಕ್ಸ್ ಇದೆ, ನೆಕ್ಸ್ಟು ಮೊರೊಪೊಲೊಜಿ ಇದೆ, ನೆಕ್ಸ್ಟು ಲಿಂಗ್ವಿಸ್ಟಿಕ್ಸ್ ಅಂತ ಇದೆ. ಸೆಂಟೆಕ್ಸ್ ಅಂದರೆ ಏನು ಗೊತ್ತಿದೆ ಅಲ್ವಾ ನಿಮಗೆ? ಏನು ಸೆಂಟೆಕ್ಸ್ ಅಂದರೆ ವಾಕ್ಯ ರಚನೆ. ಓಕೆ, ಟೆಕ್ಸ್ ಅಂದರೆ ಏನು, ವಾಕ್ಯ ರಚನೆ. ನೆಕ್ಸ್ಟು ಸೆಮೆಟಿಕ್ಸ್ ಅಂದರೆ ಏನು ಗೊತ್ತಿದೆಲ್ಲ, ಶಬ್ದಶಾಸ್ತ್ರ. ಸೆಮೆಟಿಕ್ಸ್ ಅಂದರೆ ಏನು, ಶಬ್ದಶಾಸ್ತ್ರ. ನೆಕ್ಸ್ಟ್ ಮೊರೊಪೊಲೊಜಿ ಅಂದರೆ ರೂಪವಿಜ್ಞಾನ ಆಗುತ್ತೆ. ಮೊರೊಪೊಲೊಜಿ ಮೀನ್ಸ್ ರೂಪವಿಜ್ಞಾನ. ಲಿಂಗ್ವಿಸ್ಟಿಕ್ಸ್ ಮೀನ್ಸ್ ಭಾಷಾಶಾಸ್ತ್ರ. ಹಾಗಾದರೆ ಒಂದು ಮೀನಿಂಗನ್ನು ನೀವು ಅರ್ಥ ಮಾಡ್ಕೋಬೇಕಪ್ಪ ಅಂದರೆ ನಿಮ್ಗೆ ಆದಂತಹ ಒಂದು ನೋಡ್ರಿ, ಸ್ಟಡಿ ಮೀನಿಂಗ್ ಇನ್ ಎ ಲ್ಯಾಂಗ್ವೇಜ್ ಈಸ್ ನೋನ್ ಆ್ಯಸ್, ಒಂದು ಭಾಷೆಯಲ್ಲಿರುವಂತಹ ಅಭ್ಯಾಸವನ್ನು ನೀವು ಅರ್ಥ ಮಾಡ್ಕೋಬೇಕಪ್ಪ ಅಂದರೆ ನಿಮಗೆ ಏನು ಗೊತ್ತಿರಬೇಕು, ಅಲ್ಲಿ ಏನು ಗೊತ್ತಿರಬೇಕು, ಸೆಮೆಟಿಕ್ಸ್ ಗೊತ್ತಿರಬೇಕು. ಏನು ಗೊತ್ತಿರಬೇಕು, ಸೆಮೆಂಟಿಕ್ಸ್ ಗೊತ್ತಿರಬೇಕು. ಸೆಮೆಂಟಿಕ್ಸ್ ಮೀನ್ಸ್ ಶಬ್ದಶಾಸ್ತ್ರ. ನೋಡಿರಿ, ಭಾಷೆ ಒಳಗೆ ಶಬ್ದ ಇಲ್ಲ ಅಂದರೆ, ನಮಗೆ ವರ್ಡ್ಸ್ ಇಲ್ಲ ಅಂದರೆ ಯಾವುದೇ ಭಾಷೆ ಮಾತಾಡೋಕ್ಕಾಗ್ತದ, ಆಗೋದಿಲ್ಲ. ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಯಾವುದಾಗತ್ತಪ್ಪ ಅಂದ್ರೆ ಆಪ್ಷನ್ 2 ಆಗುತ್ತೆ. ಸ್ಟಡಿ ಆಫ್ ಮೀನಿಂಗ್ ಇನ್ ಎ ಲ್ಯಾಂಗ್ವೇಜ್ ಈಸ್ ನೋನ್ ಆ್ಯಸ್ ಸೆಮೆಂಟಿಕ್ಸ್ ಅಂತ ಕರೀತಾರೆ. ಸೆಮೆಂಟಿಕ್ಸ್ ಶಬ್ದಶಾಸ್ತ್ರ, ಇದರಿಂದ ನಾವು ಏನು ಮಾಡ್ತೀವಪ್ಪ ಅಂದರೆ ಭಾಷೆಯನ್ನು ಮಾತಾಡೋಕ್ಕಾಗ್ತದೆ. ಶಬ್ದಶಾಸ್ತ್ರನೇ ಇಲ್ಲ ಅಂದರೆ ಭಾಷೆದ ಅರ್ಥನೇ ಇಲ್ಲ ಅಂತ ಆಗತ್ತೆ. ಓಕೆ, ಹಾಗಾಗಿ ಕ್ವಶನ್ ನಂಬರ್ 58ಗೆ ಸರಿಯಾದ ಉತ್ತರ ಸೆಮೆಂಟಿಕ್ಸ್ ಆಗತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಕ್ವಶನ್ ನಂಬರ್ 59, ಫಾರ್ ಇಫೆಕ್ಟಿವ್ ಕಮ್ಯುನಿಕೇಷನ್ ಒನ್ ಹ್ಯಾಸ್ ಟು ಮಾಸ್ಟರ್. ನೋಡ್ರಿ, ಫಾರ್ ಇಫೆಕ್ಟಿವ್ ಕಮ್ಯುನಿಕೇಷನ್ ಒನ್ ಹ್ಯಾಸ್ ಟು ಮಾಸ್ಟರ್ ಅಂತ ಇದೆ. ಅಂದರೆ ಸರಿಯಾದಂತಹ ಒಂದು ಇಫೆಕ್ಟಿವ್ ಅಂದರೆ ಗೊತ್ತಾಗತ್ತಲ್ಲ, ಪರಿಣಾಮಕಾರಿಯಾದ ಆಗುವಂತಹ ಒಂದು ಕಮ್ಯುನಿಕೇಷನ್ ಯಾವುದರಲ್ಲಿ ಬಿಲ್ಡ್ ಆಗತ್ತೆ ಅಂತ ಕೇಳಿದ್ದಾರೆ ನಮಗೆ. ನಾವು ಅದರಲ್ಲಿ ಪರಿಣಿತಿಯನ್ನು ಹೊಂದಬೇಕು. ಒಂದು ಒಳ್ಳೆಯ ಸಂವಹನ ಕೌಶಲ್ಯವನ್ನು ಬೆಳೆಸಲಿಕ್ಕೆ ಅದರಲ್ಲಿ ನಾವು ಯಾವ ರೀತಿಯಾಗಿ ಅದರಲ್ಲಿ ನಮಗೆ ಸಹಾಯಕವಾಗುವಂಥ ಅಂಶಗಳು ಯಾವ್ಯಾವು ಅಂತ ಈ ಕ್ವಶನ್ ಅರ್ಥ. ಓಕೆ, ಇದರಲ್ಲಿ ನಾವು ತಿಳ್ಕೋಬೇಕು. ಏನು ಬೇಕು, ವ್ಯಾಕಬ್ಯುಲರಿ ಬೇಕಾ, ಶಬ್ದ ಸಂಗ್ರಹಣೆ ಬೇಕೇ ಬೇಕು. ನೆಕ್ಸ್ಟ್ ಸ್ಟ್ರಕ್ಚರ್ ಬೇಕು, ರಚನಾತ್ಮಕ ಅಂದರೆ 1 by 1 ವಾಕ್ಯ ರಚನೆ ಮಾಡಬೇಕಂದ್ರೆ ಎಲ್ಲ ವರ್ಡ್ಸ್ಗಳು ಪ್ರಾಪರಾಗಿ ನೀಟಾಗಿ ಬರಬೇಕಾಗತ್ತೆ. ಅಂದರೆ ರಚನಾತ್ಮಕ ಸ್ಟ್ರಕ್ಚರಿಸಮಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. 1 by 1 ಬರ್ತದೆ. ನೆಕ್ಸ್ಟ್ ಬೋತ್ ವ್ಯಾಕಬ್ಯುಲರಿ ಆ್ಯಂಡ್ ಸ್ಟ್ರಕ್ಚರ್ ಎರಡೂ ಕೂಡ ಬೇಕು. ಮೆಕ್ಯಾನಿಕ್ಸ್ ಆಫ್ ರೈಟಿಂಗ್ ಅಂತಿದೆ, ಇದು ರಾಂಗ್ ಆಗುತ್ತೆ. ಇದರಲ್ಲಿ ರೈಟಿಂಗ್ ಬರೋದೇ ಇಲ್ಲ, ಯಾಕಂದ್ರೆ ನಾವು ಕಮ್ಯುನಿಕೇಷನ್ ಮಾಡೋ ಟೈಮಲ್ಲಿ ನಮಗೆ ರೈಟಿಂಗ್ ಬರೋದಿಲ್ಲ, ಹಾಗಾಗಿ ಅದು ರಾಂಗ್ ಆಗುತ್ತೆ. ನೋಡಿರಿ, ಎರಡೂ ಬೇಕು, ಬೋತ್ ಬೇಕು. ಏನು, ವ್ಯಾಕಬ್ಯುಲರಿನೂ ಬೇಕು, ರಚನಾತ್ಮಕನೂ ಬೇಕು. ಓಕೆ, ಶಬ್ದಶಾಸ್ತ್ರ ಬೇಕು, ಶಬ್ದ ಸಂಗ್ರಹಣೆಯನ್ನು ಬೇಕು ಮತ್ತು ರಚನಾತ್ಮಕತೆಯೂ ಬೇಕು. ಎರಡೂ ಇದರಿಂದ ಏನಾಗತ್ತಪ್ಪ ಅಂತಂದರೆ ಒಂದು ಉತ್ತಮ ಇಫೆಕ್ಟಿವ್ ಕಮ್ಯುನಿಕೇಷನ್ ಆಗತ್ತೆ, ಒಂದು ಉತ್ತಮ ಪರಿಣಾಮಕಾರಿಯಾದಂತಹ ಒಂದು ಸಂವಹನ ಕೌಶಲ್ಯ ಆಗತ್ತೆ. ಹಾಗಾಗಿ 59ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಏನಾಗತ್ತಪ್ಪ ಅಂತಂದರೆ ಆನ್ಸರ್
59ನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಏನಾಗತ್ತಪ್ಪ ಅಂತಂದರೆ ಆಪ್ಷನ್ ನಂಬರ್ 3. ಓಕೆ, ಆಪ್ಷನ್ ನಂಬರ್ 3 ಇಸ್ ಅ ರೈಟ್ ಆನ್ಸರ್. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ ಯಾವ ರೀತಿ. ಓಕೆ, 60ನೇ ಪ್ರಶ್ನೆ ನೋಡೋಣ ಯಾವ ರೀತಿ ಇದೆ ಅಂತ. ಲ್ಯಾಂಗ್ವೇಜ್ ಈಸ್ ಪ್ರೈಮರ್ಲಿ ಅಂತ ಇದೆ. ಪ್ರಾಥಮಿಕವಾಗಿ ಭಾಷೆ ಏನಾಗುತ್ತೆ ಸ್ಪೀಚ್ ಆಗುತ್ತೆ ಅಥವಾ ಸೌಂಡ್ ಆಗುತ್ತೆ ಅಥವಾ ವರ್ಡ್ಸ್ ಆಗುತ್ತೆ ಅಥವಾ ಸಿಗ್ನಲ್ ಆಗುತ್ತೆ. ಏನಾಗುತ್ತೆ ಭಾಷೆ ಪ್ರಥಮವಾಗಿ ಏನಾಗತ್ತಪ್ಪ ಅಂತಂದರೆ ಏನಾಗುತ್ತೆ ಭಾಷೆ ಅಂದರೆ ಏನು ಸ್ಪೀಚ್. ಓಕೆ, ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಭಾಷೆ ಅಂತ ಎದಕ್ಕೆ ಕರಿತೀವಿ ನಾವು ಸ್ಪೀಚಿಗೆ. ಓಕೆ, ಮಾತು. ಭಾಷೆ ಅದಕ್ಕೆ ಉಪಯೋಗ ಮಾತಾಡೋದಕ್ಕೆ. ಅದು ಮೇನ್ಲಿ ನಮಗೆ ಭಾಷೆ ಅಂದ್ರೇನು ಮಾತು, ನಾಟ್ ಸೌಂಡ್, ನಾಟ್ ವರ್ಡ್ಸ್, ನಾಟ್ ಸಿಗ್ನಲ್ಸ್. ಹಾಗಾಗಿ ಪ್ರಶ್ನೆ ಸಂಖ್ಯೆ 60ಕ್ಕೆ ಏನಾಗತ್ತಪ್ಪ ಸರಿಯಾದ ಉತ್ತರ ಸ್ಪೀಚ್ ಅಂತ ಆಗತ್ತೆ. ಓಕೆ, ಈ ದಿನ ನಾವೇನು ಮಾಡಿದ್ವಿ ಕಂಪ್ಲೀಟ್ 15 ಕ್ವಶನನ್ನು ಅನಾಲಿಸಿಸ್ ಮಾಡಿದ್ವಿ ಮತ್ತು ಅವುಗಳ ಆನ್ಸರನ್ನು ಕೂಡ ನೋಡಿದ್ವಿ. ನೀವು ಇದೇ ರೀತಿಯಾಗಿ ಏನು ಮಾಡಬೇಕಪ್ಪ ಅಂತಂದರೆ ನೆಕ್ಸ್ಟ್ ಮುಂಬರುವಂತಹ TET ಪರೀಕ್ಷೆಗೆ ಈ ಪ್ರತಿಯೊಂದು ಕ್ವಶನ್ ಪೇಪರ್ನೂ ಕೂಡ ಸರಿಯಾಗಿ ಅನಾಲಿಸಿಸ್ ಮಾಡಿ ಸರಿಯಾಗಿ ಅಭ್ಯಾಸ ಮಾಡಿದರೆ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ TET ಕ್ರ್ಯಾಕ್ ಮಾಡೋದಕ್ಕೆ. 15 ಮಾರ್ಕ್ಸಿಗೆ ಅಟ್ಲೀಸ್ಟ್ ಏನಿಲ್ಲ ಅಂದರೂ 10 ಅಂಕಗಳು ಆದರೆ ನಿಮಗೆ ಸಿಗ್ತವೆ. ಅದಕ್ಕೋಸ್ಕರ ಹೇಳೋದು ಪ್ರಿವಿಯಸ್ ಇಯರ್ಸ್ ಕ್ವಶನನ್ನು ನಾನು ನನ್ನ ಚಾನಲಲ್ಲಿ ಬಿಡಿಸ್ತಾ ಇರ್ತೀನಿ. ಎಲ್ಲ ಕ್ವಶನ್ ಪೇಪರ್ನ ನೀವು ನಾನು ಬಿಡಿಸೋ ಅಂತಹ ಒಂದು ನೋಟ್ಸನ್ನು ನೀವು ಸರಿಯಾಗಿ ನೋಟ್ಸ್ ಮಾಡಿಕೊಂಡು ಬರೆದು ಸರಿಯಾಗಿ ಅಭ್ಯಾಸ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.